ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತೀ. ಯಾ ವಿದ್ಯಾ ಶಿವಕೇಶವಾದಿಜನನೀ ಯಾ ವೈ ಜಗನ್ಮೋಹಿನೀ ಯಾ ಬ್ರಹ್ಮಾದಿಪಿಪೀಲಿಕಾಂತಜಗದಾನಂದೈಕಸಂದಾಯಿನಿ ಯಾ ಪಂಚಪ್ರಣವದ್ವಿರೇಫಜನನೀ ಯಾ ಚಿತ್ಕಲಾ ಮಾಲಿನೀ ಸಾಪಾಯಾತ್ ಫಲದೇವತಾ ಭಗವತೀ ಶ್ರೀರಾಜರಾಜೇಶ್ವರಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ. ಅತಸ್ತ್ವಾಮಾರಾಧ್ಯಾಂ ಹರಿಹರವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ನನ್ನ ವೇದಾಂತ ಬಂಧುಗಳೇ ಮತ್ತು ಹಿರಿಯರೇ, ನಿನ್ನೆ ದಿವಸ ತವಸ್ವಾಧಿಷ್ಠಾನೆ ಹುತವಹಮಧಿಷ್ಠಾಯ ನಿರತಂ ಎನ್ನುವಂತಹ ಶ್ಲೋಕದ ವಿವರಣೆಯೊಂದಿಗೆ ದಯಾರ್ದ್ರಾ ಯಾದೃಷ್ಟಿ ಶಿಶಿರಮುಪಚಾರಂ ರಚಯತಿ, ಈ ಒಂದು ವಾಕ್ಯದ ಜೊತೆಯಲ್ಲಿ ನಮ್ಮ ಉಪನ್ಯಾಸ ನಿಂತಿತ್ತು. ತಾಯಿ ಆಕೆ ಕರುಣಾಮಯಿ. ವಾತ್ಸಲ್ಯಕ್ಕೆ ಇನ್ನೊಂದು ಹೆಸರೇ ಅಥವಾ ವಾತ್ಸಲ್ಯಕ್ಕೆ ಒಂದು ಆಕಾರವನ್ನು ಕೊಟ್ಟರೆ ಆ ಆಕಾರಕ್ಕೆ ತಾಯಿ ಎನ್ನುವಂಥ ಹೆಸರು ಎನ್ನುವಂಥ ಹಿನ್ನೆಲೆಯಲ್ಲಿ ಭಗವತ್ಪಾದರು ಆ ದಯಾರ್ದ್ರ ಅನ್ನೋದಕ್ಕೆ ಕರುಣಾಮಯಿ ಅಂತ ಯಾಕೆ ಹೇಳಿದರು, ಹಾಗೆ ಹೇಳಿದ್ದನ್ನು ಆಕೆ ಹೇಗೆ ತೋರಿಸ್ತಾಳೆ ಎನ್ನುವಂಥ ಒಂದು ಪ್ರತ್ಯಕ್ಷ ಉದಾಹರಣೆಯೊಂದಿಗೆ ನಾವು ನಿನ್ನೆ ದಿವಸ ನೋಡಿದ್ದೇವೆ. ಇಷ್ಟು ಆದ ಮೇಲೆ ಮತ್ತೆ ಇವತ್ತು ನಾವು ನೋಡಬೇಕಾದಂಥದ್ದು ಈ 40ನೆಯ ಶ್ಲೋಕದ ಅರ್ಥಾನುಸಂಧಾನ. ತಟಿತ್ವಂತಂ ಶಕ್ತ್ಯಾ ತಿಮಿರ ಪರಿಪಂಥಿ ಸ್ಫುರಣಯಾ ಸ್ಫುರನ್ನಾನಾರತ್ನಾಭರಣ ಪರಿಣದ್ಧೇಂದ್ರಧನುಷಂ ತವ ಶ್ಯಾಮಂ ಮೇಘಂ ಕಮಪಿ ಮಣಿಪೂರೈಕಶರಣಂ ನಿಷೇವೆ ವರ್ಷಂತಂ ಹರಮಿಹಿರತಪ್ತಂ ತ್ರಿಭುವನಂ. ಈ ಎರಡನೆಯ ಸಾಲಿನಲ್ಲಿ ಮೊದಲ 6 ಅಕ್ಷರಕ್ಕೆ ನಾವು ಯತಿಯನ್ನು ಕೊಡುವಂತೆ ಇಲ್ಲ. ಯಾಕೆ ಅಂದರೆ ಅದು ಸಮಸ್ತ ಪದ ಉಂಟು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಪದಚ್ಛೇದಸ್ತು ಸುಸ್ವರಃ ಅಂತ ನಾವು ಶಿಕ್ಷಾ ವಿಭಾಗದಲ್ಲಿ ಅದನ್ನು ನಾವು ನೋಡ್ಕೊಂಡು ಹೋಗಿದ್ದೇವೆ. ಹಾಗಾಗಿ ಅಲ್ಲಿ ಸ್ಫುರನ್ನಾನಾರತ್ನಾಭರಣ ಪರಿಣದ್ಧೇಂದ್ರಧನುಷಂ ಹೇಳಿ ಅದನ್ನು ಸಮಸ್ತವಾಗಿ ಸೇರಿಸಿ ಹೇಳಬೇಕು. ಇಷ್ಟು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ಅದರ ವಾಚನಕ್ಕೆ ಸಂಬಂಧಪಟ್ಟ ವಿಚಾರ. ಇದಾದ ಮೇಲೆ ಈ ಶ್ಲೋಕದ ಪದವಿಭಾಗ ಅಂದರೆ ಅನ್ವಯಾನುಸಾರ ಅರ್ಥ. ಹೇ ಭಗವತಿ, ತವ ನಿನ್ನ ಮಣಿಪೂರೈಕ ಶರಣಂ, ನಿನಗೆ ಮಣಿಪೂರ ಚಕ್ರವೇ ಮನೆಯಾಗಿದೆ. ಶರಣಂ ಅಂದರೆ ಶರಣಂ ಗೃಹ ರಕ್ಷಿತ್ರೋಹ ಅಂತ ಕೋಶ, ಅದು ನಿನ್ನ ಮನೆ. ಇಲ್ಲಿ ಒಂದೊಂದು ಚಕ್ರವನ್ನು ಹೇಳಬೇಕಿದ್ರೂ ಇದು ನಿನ್ನ ವಾಸಸ್ಥಾನ, ಇದು ನಿನ್ನ ಮನೆ ಅಂತ ಹೇಳ್ತಾ ಹೋಗ್ತಾರೆ.
ಯಾಕೆ ಅಂದರೆ ತಾಯಿ ಪ್ರತಿಯೊಂದು ಚಕ್ರದಲ್ಲೂ ಸಾಧಕನಿಗೆ ಅನುಭವಕ್ಕೆ ಬರ್ತಾಳೆ. ಹಾಗಾಗಿ ನೀನು ಇಲ್ಲಿ ವಾಸ ಮಾಡ್ತೀಯೇ ಅಂದರೆ ಈ ಮಣಿಪುರ ಚಕ್ರವೇ ನೀನು ಮನೆಯಾಗಿ ಉಳ್ಳವಳಾಗಿದ್ದೀಯೆ. ಇದು ಮೊದಲನೇದು. ಮತ್ತು ತಿಮಿರ ಪರಿಪಂಥಿ ಸ್ಫುರಣಯ. ತಿಮಿರ ಅಂದರೆ ಕತ್ತಲು, ಅಂಧಕಾರ. ಆ ಅಂಧಕಾರವನ್ನು ನಿವಾರಣೆ ಮಾಡುವಂತಹ ಕಾಂತಿಯುಳ್ಳವಳಾಗಿದ್ದೀಯ ನೀನು. ಎರಡು, ಇಂತಹ ಶಕ್ತಿಯಿಂದ ತಟಿತ್ವಂತಂ ಮಿಂಚುಗಳುಳ್ಳ. ಯಾವ್ಯಾವುದು ನಿನ್ನ ಶಕ್ತಿ? ಒಂದು ಮಣಿಪುರ ಚಕ್ರದಲ್ಲಿ ವಾಸ ಮಾಡುವಂಥವಳು, ಮತ್ತೆ ಈ ಅಂಧಕಾರವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಉಳ್ಳಂತಹ ತಟಿತ್ವಂತಂ ಮಿಂಚುಗಳುಳ್ಳ ಸ್ಫುನರ್ನಾನಾರತ್ನಾಭರಣ ಪರಿಣದ್ಧೇಂದ್ರ ಧನುಷಂ. ಸ್ಫುರತ್ ಅಂದರೆ ಹೊಳೆಯುವುದು. ಹಾಗೆ ಹೊಳೆಯುವ ನಾನಾ ರತ್ನಾಭರಣಗಳಿಂದ ನಿರ್ಮಿತವಾದ ಕಾಮನ ಬಿಲ್ಲುಳ್ಳ ಅಂತ. ಇಂದ್ರಧನುಷ್ ಅಂದರೆ ಕಾಮನ ಬಿಲ್ಲು. ಆ ಬಿಲ್ಲುಳ್ಳವಳಾಗಿದ್ದೀಯ ನೀನು. ಇಲ್ಲಿಗೆ ಮೂರಾಯಿತು ತಾಯಿಗೆ ವಿಶೇಷಣ. ಶ್ಯಾಮಂ ಅದು ಮುಂದೆ ಶಿವನಿಗೆ ಶ್ಯಾಮವರ್ಣದ ಮತ್ತು ಹರ ಮಿಹಿರ ತಪ್ತಂ. ಹರ ಅಂದರೆ ಇಲ್ಲಿ ಹರ ಅಂದರೆ ಹಾಗರ್ಥ ಅಲ್ಲ, ಈ ಹರ ಅಲ್ಲ. ಪ್ರಪಂಚದಲ್ಲಿ ಅಂಧಕಾರವನ್ನು ಅಪಹರಿಸುವವನು ಯಾರು? ಸೂರ್ಯ. ಆ ಹರರೂಪನಾದಂತಹ ಸೂರ್ಯನಿಂದ, ಹರನೆಂಬ ಸೂರ್ಯನಿಂದ ಕಾದಿರುವ ತ್ರಿಭುವನಂ ಮೂರು ಲೋಕಕ್ಕೂ ವರ್ಷಂತಂ ಮಳೆಗರೆಯುವ ಕಮಪಿ ಯಾವುದೋ ವಿಶಿಷ್ಟ ವೈಭವವುಳ್ಳ ಮೇಘಂ ಮೋಡವನ್ನು ನಿಷೇವೇ ಭಜಿಸುವೆನು. ಇದಿಷ್ಟು ಈ ಶ್ಲೋಕದ ಪ್ರತಿಪದಾರ್ಥ. ನಾವು ಒಂದನ್ನು ಗಮನಿಸಬೇಕು. ಈವರೆಗಿನ ಶ್ಲೋಕಗಳಲ್ಲಿ ಸಾಮಾನ್ಯವಾಗಿ ಶಿವನನ್ನು ಮೊದಲು ಹೇಳಿ ಆಮೇಲೆ ತಾಯಿಯನ್ನು ಹೇಳ್ತಿದ್ರು ಭಗವತ್ಪಾದರು. ಆದರೆ ಇಲ್ಲಿ ತಾಯಿಯನ್ನು ಮೊದಲು ಹೇಳಿ ಶಿವನನ್ನು ಆಮೇಲೆ ಹೇಳ್ತಾರೆ. ಅದು ಎಂಥ ಶಬ್ದ ಅಂತ ಕೇಳಿದರೆ ಅವನಿಗೆ ಹೇಳುವಂತಹದ್ದು ಕಮಪಿ ಮೇಘಂ, ಯಾವುದೋ ಒಂದು ವಿಶಿಷ್ಟವಾದ ಮೋಡವನ್ನು ನಾನು ನಮಸ್ಕರಿಸ್ತೇನೆ ಅಂತ. ನಾವು ಈ ಶ್ಲೋಕಗಳಲ್ಲೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರಗಳು ತುಂಬ ಇವೆ. ಅದೇನು ಅಂತ ಆಮೇಲೆ ನೋಡೋಣ. ತಾತ್ಪರ್ಯ ಏನು ಇದರದ್ದು ಅಂದರೆ, ಹೇ ಭಗವತಿ, ನೀನು ಈ ಮಣಿಪುರ ಚಕ್ರದಲ್ಲಿರುವಂತಹ ಸದಾಶಿವನನ್ನು, ನಿನ್ನ ಮಣಿಪುರ ಚಕ್ರದಲ್ಲಿರುವಂತಹ ಸದಾಶಿವನನ್ನು ನಾನು ಆರಾಧನೆ ಮಾಡ್ತೇನೆ. ಆ ಸದಾಶಿವ ಹೇಗಿದ್ದಾನೆ ಅಂದರೆ, ಆತ ಕಪ್ಪಾದ ಮೋಡದಂತೆ ಇದ್ದಾನೆ. ಮೊನ್ನೆ ದಿವಸ ನಾವು ನೋಡಿದ್ವಿ ಸ್ಫಟಿಕದಂತೆ ಇದ್ದಾನೆ ಅಂತ. ಇಲ್ಲಿ ನೋಡ್ತಾ ಇದ್ದೇವೆ ಅವನನ್ನು ಕಪ್ಪು ಮೋಡದಷ್ಟು ಕಪ್ಪಗಾಗಿದ್ದಾನೆ ಅವನು ಅಂತ. ಅದು ಯಾಕೆ ಅಂತ ಮತ್ತೆ ಆಮೇಲೆ ನೋಡೋಣ. ಮತ್ತೆ ಈ ಮೋಡ ಏನು ಮಾಡುತ್ತೆ ಅಂದರೆ, ಈ ಮಣಿಪುರ ಚಕ್ರದಲ್ಲಿರುವಂತಹ ಕಗ್ಗತ್ತಲೆಯನ್ನು ನಿವಾರಿಸುವಂತಹ ಶಕ್ತಿ ಎಂಬ ಮಿಂಚಿನಿಂದ ಕೂಡಿದೆ. ಮಣಿಪುರ ಚಕ್ರ ಸದಾ ಅದು ಕತ್ತಲಿಂದ ಕೂಡಿದ್ದು ಅಂತ ಯೋಗಶಾಸ್ತ್ರದ ಒಂದು ಶಬ್ದ ಉಂಟು. ಈ ಮಣಿಪುರ ಚಕ್ರದಲ್ಲಿ ಶಿವ ಇದ್ದ ಮೇಲೆ ಆತ ಕಪ್ಪಾಗಿದ್ರೂ ಸಹ, ಕಪ್ಪು ಮೋಡದಷ್ಟೇ ಕಪ್ಪಾಗಿದ್ರೂ ಸಹ, ಆ ಮಣಿಪುರ ಚಕ್ರದ ಕತ್ತಲನ್ನು ಹೋಗಲಾಡಿಸುವಂತಹ ಒಂದು ಮಿಂಚು ಆ ಮೋಡದಲ್ಲಿ ಉಂಟಂತೆ. ಹೌದಲ್ಲ? ಮೋಡದಲ್ಲಿ ಉಂಟಂತೆ ಅಂದರೆ ಮೋಡ ಎನ್ನುವಂತಹದ್ದು ಮಿಂಚನ್ನು ಬಿಟ್ಟು ಇರುವುದೇ ಇಲ್ಲ. ಹಾಗೆ ಮಿಂಚು ಎನ್ನುವಂತಹದ್ದು ಮೋಡವನ್ನು ಬಿಟ್ಟು ಇರುವುದಿಲ್ಲ. ಈ ಎರಡು ಶಬ್ದ ಹೇಳಿದಾಗ ನಮಗೇನಾಗುತ್ತೆ ಅಂದರೆ, ಓಹೋ, ಶಿವ ಶಿವೆಯರು ಪರಸ್ಪರ ವಿಯುಕ್ತರಲ್ಲ. ಇದನ್ನು ಹೇಳೋದಕ್ಕೆ ಈ ಸುಂದರವಾದಂಥ ಶಬ್ದಗಳನ್ನು ಭಗವತ್ಪಾದರು ಉಪಯೋಗಿಸ್ತಾರೆ. ಹೀಗೆ ಈ ಶಕ್ತಿ ಎಂಬ ಮಿಂಚಿನಿಂದ ಈ ಮೋಡ ಕೂಡಿದೆ. ಮತ್ತು
ಈ ಮೋಡ ಏನು ಮಾಡುತ್ತೆ ಅಂದರೆ ಪ್ರಕಾಶಮಾನವಾದಂತಹ ನಾನಾ ವಿಧವಾದ ರತ್ನಾಭರಣಗಳಿಂದ ಮಾಡಿದ ಕಾಮನ ಬಿಲ್ಲನ್ನು ತಳೆದಿದೆ. ಇಲ್ಲೂ ನಾವು ಇನ್ನೊಂದು ಗಮನಿಸಬೇಕು. ಯಾವಾಗಲೂ ಈ ಕಾಮನ ಬಿಲ್ಲು ಮೋಡವನ್ನು ಹೀಗೆ ಆವರಿಸಿಕೊಂಡೇ ಇರುತ್ತೆ ಯಾವಾಗಲೂ ಸಹ. ಹಾಗೇನೆ ಇಲ್ಲಿ ಶಿವನೇ ಮೋಡ ಅಂತಾದಮೇಲೆ ಕಾಮನ ಬಿಲ್ಲು ಯಾರು? ಸಾಕ್ಷಾತ್ ತಾಯಿ. ಅದಕ್ಕೋಸ್ಕರ ಅದಕ್ಕೆ ಹೆಸರು ಸೌದಾಮಿನಿ ಅಂತ ಹೆಸರು. ಹೀಗೆ ಆ ಕಾಮನ ಬಿಲ್ಲನ್ನು ತಳೆದಿದೆ. ಮೋಡ ಇಲ್ಲದೆ ಕಾಮನ ಬಿಲ್ಲು ಕಟ್ಟುವುದಿಲ್ಲ, ಮತ್ತು ಕಾಮನ ಬಿಲ್ಲು ಇಲ್ಲದೆ ಮೋಡಕ್ಕೆ ಬೆಲೆಯೂ ಇಲ್ಲ. ಇದು ಪ್ರಕೃತಿಯ ನಿಯಮ ಇದು. ಅಷ್ಟಾದಮೇಲೆ ಅಲ್ಲದೆ ಈ ಮೋಡ ಏನು ಮಾಡುತ್ತೆ ಅಂದರೆ ಹರನೆಂಬ ಸೂರ್ಯನಿಂದ ಕಾದು ಹೋದಂತಹ ಈ 3 ಲೋಕಕ್ಕೂ ಅದು ಸದಾ ಮಳೆ ಸುರಿಸ್ತಾ ಇರುತ್ತೆ. ಮೋಡ ಮಳೆ ಸುರಿಸತ್ತೆ. ಅದರ ಜೊತೆಗೆ ಇಷ್ಟೆಲ್ಲ ಹೇಳಿದ್ರಲ್ಲ ನೀವು, ಹಾಗಿದ್ರೂ ಆ ಮೋಡ ಹೇಗುಂಟು ಅಂದರೆ ಅದನ್ನು ಹೇಳೋದು ಕಷ್ಟ. ಅದಕ್ಕೋಸ್ಕರ ಕಿಮಪಿ ಮೇಘಂ ಅಂತ ಶಬ್ದ. ಯಾವುದೋ ಒಂದು ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರುವಂತಹ ಮೋಡವನ್ನು, ನಾನು ಸ್ಪಷ್ಟವಾಗಿ ಹೇಳಲಾಗದೇ ಇರುವಂತಹ ಆ ಪರಮೇಶ್ವರನೆನ್ನುವಂತಹ ಕಾರ್ಮೋಡವನ್ನು, ಕಪ್ಪು ಮೋಡವನ್ನು ನಾನು ಅನವರತವೂ ಸೇವೆ ಮಾಡ್ತೇನೆ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ ಈ ಶ್ಲೋಕದಲ್ಲಿ ಭಗವತ್ಪಾದರು ಶಿವನನ್ನು ಮೇಘೇಶ್ವರ ಅಂತ ಕರೆದಿದ್ದಾರೆ. ಹಾಗೇನೆ ದೇವಿಗೆ ಸೌದಾಮಿನಿ ಎನ್ನುವಂಥ ಹೆಸರು. ಹಾಗಾಗಿ ಅಲ್ಲೊಂದು ಶಬ್ದ ಉಂಟು, ಏನು ಅಂದರೆ ತಟಿತ್ವಂತಂ ಅಂತ. ತಟಿತ್ ಅಂದರೆ ಮಿಂಚು. ಆ ಮಿಂಚಿನಿಂದ ಕೂಡಿದ್ದು ಯಾವುದು ಅಂದರೆ ಮೋಡ. ಮಿಂಚನ್ನು ಬಿಟ್ಟು ಮೋಡ ಎನ್ನುವಂತಹದ್ದು ಯಾವಾಗಲೂ ಸಹ ಇರುವುದಿಲ್ಲ. ಮಿಂಚುಗಳು ಉಳ್ಳದ್ದು ಯಾವುದು? ಈ ಕಪ್ಪಾದಂತಹ ಮೋಡ. ಅಲ್ಲಿಗೆ ಮೋಡಕ್ಕೆ ನಾವು 3 ಹೇಳಿದ್ವಿ. ಅದು ಒಂದು ಕಾರ್ಗತ್ತಲಿಂದ ಕೂಡಿದೆ, ಕಪ್ಪಾಗಿದೆ. ಅದರ ಜೊತೆಗೆ ಅದರೊಳಗಡೆಗೆ ಸದಾ ಮಿಂಚುಂಟು, ಮತ್ತು ಅದರ ಸುತ್ತಲೂ ಸಹ ಕಾಮನ ಬಿಲ್ಲು ಕವಿದಿದೆ. ಹಾಗಿದ್ರೂ ಸಹ ಈ ಮೋಡ ಹೇಗುಂಟು ಅಂತ ಹೇಳ್ತೀರೋ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಈ ಮೋಡ ಹೇಗುಂಟು ಅಂದರೆ ಈ 3 ಶಬ್ದ ಹೇಳ್ಬೋದು ಅಷ್ಟೇ ಹೊರತೂ ಸಹ ಈ ಮೋಡದ ಸ್ವರೂಪವನ್ನು ಹೀಗೆ ಅಂತ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಭಗವತ್ಪಾದರು ಈ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅದರ ಜೊತೆಗೆ ನಾವು ಇನ್ನೊಂದು ಮಾತನ್ನು ಇಲ್ಲಿ ನೆನಪಿಟ್ಟುಕೊಳ್ಬೇಕು. ನಾವು ಹೇಳ್ತಾ ಇರುವಂತಹದ್ದು ಷಟ್ಚಕ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಈ ದೇಹದಲ್ಲಿರುವಂತಹ 6 ಚಕ್ರಗಳಲ್ಲಿ ಮಣಿಪುರ ಚಕ್ರ ಎನ್ನುವಂಥದ್ದು ಅದು ಅಪ್ತತ್ವ, ಜಲದಿಂದ ಕೂಡಿದ್ದು. ನಿನ್ನೆ ದಿವಸ ನಾವು ಅಗ್ನಿತತ್ವ ನೋಡಿದ್ದೇವೆ ಸ್ವಾಧಿಷ್ಠಾನದಲ್ಲಿ. ಈಗ ನಾವು ಅಲ್ಲಿಂದ ಕೆಳಕ್ಕೆ ಬರ್ತಾ ಇದ್ದೇವೆ. ಮತ್ತೆ ಇದು ಸದಾ ಅಜ್ಞಾನದ ನೆಲೆ ಅಂತಲೂ ಹೇಳುತ್ತೆ. ತ್ರಿಪುರ ಸುಂದರಿ ಈ ಚಕ್ರದಲ್ಲಿ ನೆಲೆಸಿದಾಗ ಏನಾಗತ್ತೆ ಅಂದರೆ ಆಕೆ ಮಿಂಚು, ಬೆಳಕು, ಸದಾ ಆ ದೇವಿಯ ಸೊಬಗುಂಟಲ್ಲ ಮತ್ತು ಆಕೆಯ ಆಭರಣಗಳ ಕಾಂತಿಯಿಂದ ಅಲ್ಲಿರುವಂಥ ಅಜ್ಞಾನ ಸಂಪೂರ್ಣ ನಿವಾರಣೆ ಆಗಿಬಿಡುತ್ತೆ ಎನ್ನುವಂಥ ಇನ್ನೊಂದು ಮುಖದ ಅರ್ಥ. ಈ ಶ್ಲೋಕದಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಗ್ರಾಸ ಸಿಗತ್ತೆ. ಏನು ಅಂದರೆ ತಿಮಿರ ಪರಿಪಂಥಿ ಸ್ಫುರಣಯ ಅಂತ. ತಿಮಿರ ಅಂದರೆ ಏನು? ತಿಮಿರ ಮಿಹಿರ. ತಿಮಿರವನ್ನು ನಾಶ ಮಾಡುವವನು ಮಿಹಿರ. ತಿಮಿರ ಅಂದರೆ ಕತ್ತಲು, ಅದನ್ನು ಹೋಗಲಾಡಿಸುವವನು ಮಿಹಿರ. ಮಿಹಿರ ಅಂದರೆ ಸೂರ್ಯ. ಹೀಗೆ ಪರಿಪಂಥಿ ಸ್ಫುರಣಯ ಆ ಸದಾಶಿವನಿಗೆ ಕಾರ್ಮುಗಿಲ ಒಂದು ಸಾಮ್ಯವನ್ನು ಮತ್ತು ದೇವಿಗೆ ಮಿಂಚಿನ ಸಾಮ್ಯವನ್ನು ಭಗವತ್ಪಾದರು ಕೊಟ್ಟಿದ್ದಾರೆ. ಯಾಕೆ ಇಲ್ಲಿ ಕಪ್ಪಾಗಿ ಇದ್ದಾನೆ ಅಂತ ಹೇಳ್ತಾರೆ ಅಂದರೆ ಆತ ಕಪ್ಪಾಗಿದ್ದಾನೆ ಅಂತ ಹೇಳದೇ ಇದ್ದರೆ ಮಿಂಚಿನ ಬೆಳಕಿಗೆ ಏನೂ ಬೆಲೆಯೇ ಇಲ್ಲ ಅಲ್ವಾ? ಹಾಗಾಗಿ
ಬಿಳಿಯ ಮೋಡದಲ್ಲಿ ಬೆಳ್ಳಗಿನ ಮಿಂಚು ಬಂತು ಅಂತಂದರೆ ಅದು ಸುಂದರವಾದದ್ದಲ್ಲ. ಕಾರ್ಮುಗಿಲ ಮಧ್ಯೆಯಲ್ಲಿ ಮಿಂಚು ಬಂದಾಗ ಆ ಮಿಂಚಿನ ಬೆಳಕಿನಿಂದ ಕಾರ್ಮೋಡ ಉಂಟು ಮಾಡಿದಂಥ ಕತ್ತಲು ಸಹ ನಿವಾರಣೆ ಆಯಿತು ಅಂತ ಹೇಳಬೇಕು. ಇದು ಶಕ್ತಿ ಪಾರಮ್ಯವನ್ನು ಹೇಳುವಂಥ ಗ್ರಂಥವಾದ್ದರಿಂದ ಆಕೆಯನ್ನು ಮಿಂಚು, ನೀನು ಸದಾ ಶುಭ್ರಳು ಎನ್ನುವಂತಹ ವಿಷಯವನ್ನು ತಿಳಿಸೋದಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಆ ಮಿಂಚು ಇನ್ನೇನು ಮಾಡುತ್ತೆ ಅಂದರೆ, ಯಾವ ಮೋಡ ಜಗತ್ತಿಗೆ ಕತ್ತಲೆಯನ್ನು ಆವರಿಸುತ್ತೋ ಆ ಮೋಡದ ಒಳಗೆ ನಿಂತು ಅದು ಆವರಿಸಿದಂಥ ಕತ್ತಲನ್ನು ತಾನು ಬೆಳಗಿ ಆ ಕತ್ತಲನ್ನು ನಿವಾರಣೆ ಮಾಡುತ್ತೆ. ನಿನ್ನೆ ದಿವಸ ನಮಗೆ ಇದೇ ಅರ್ಥ ಬರುವಂತಹದ್ದಿತ್ತು. ಹರ ದಹಿಸಿ ಬಿಟ್ಟರೆ ನೀನು ಶಾಂತಳಾಗಿ ಮಾಡ್ತೀಯ ಅಂತ. ಶಿಶಿರಂ ಉಪಚಾರಂ ರಚಯತಿ. ಇಲ್ಲಿ ಹಾಗೇನೆ, ಆತ ಕತ್ತಲನ್ನು ಉಂಟು ಮಾಡಿದರೆ ನೀನು ಅವನೊಳಗೇನೆ ಇದ್ದು ನಿನ್ನ ಭಕ್ತರಿಗೆ ನೀನೇನು ಮಾಡ್ತೀಯ, ಬೆಳಕನ್ನು ಕೊಡ್ತೀಯ ಅಂತ. ಇದು ಒಂದು. ಮತ್ತೆ ಮೋಡ ಏನು ಮಾಡುತ್ತೆ ಅಂದರೆ, ಈ ಕಾರ್ಮುಗಿಲ ಗರ್ಜನೆ ಉಂಟಲ್ಲ, ಅದರ ಶಬ್ದ ಮತ್ತು ಅದರಿಂದ ಸಂಭವಿಸುವಂಥ ಕತ್ತಲೆ, ಇದು ಎರಡನ್ನೂ ನೀನು ಅದರಲ್ಲೇ ಇದ್ದು ನಿವಾರಣೆ ಮಾಡ್ತೀಯ ಅಂತ. ಯಾವಾಗಲೂ ಈ ಮೋಡ ಗುಡುಗುಡುಗುಡು ಅಂತ ಶಬ್ದ ಮಾಡಿದಾಗ ಅದರ ಮಧ್ಯೆಯಲ್ಲಿ ಮಿಂಚಿನ ಒಂದು ಪ್ರಭಾವ ಜಾಸ್ತಿ ಆದಾಗ ಮೋಡದ ಗರ್ಜನೆ ಕಡಿಮೆ ಆಗುತ್ತಂತೆ. ಹಾಗಾಗಿ ನೀನು ಅಲ್ಲಿದ್ದು ಆ ಶಬ್ದವನ್ನು ಸಹ ಏನು ಮಾಡ್ತೀಯೇ, ಕಡಿಮೆ ಮಾಡ್ತೀಯ. ಅದರ ಜೊತೆಗೆ ಈ ಸದಾಶಿವನ ಭಯಂಕರವಾದ ಕೋಪವನ್ನು ದೇವಿಯ ಕರುಣೆ ಅದು ಸದಾ ಅಡಗಿಸಬಲ್ಲುದು ಎನ್ನುವಂಥ ಒಂದು ಅರ್ಥ ಇದರಿಂದ ನಮಗೆ ಸಿಗತ್ತೆ. ಕೊನೆಗೆ ಆ ಸದಾಶಿವ ಅಂದರೆ ಪರಮೇಶ್ವರ ಮಣಿಪುರ ಚಕ್ರದಲ್ಲಿ ಮೇಘರೂಪದಿಂದ ನೆಲೆಸಿದರೆ ಅಲ್ಲಿ ಅವನ ಜೊತೆಗೆ ತಾಯಿ ಆ ಮೋಡದ ಜೊತೆಗೆ ಮಿಂಚಿನ ರೂಪದಲ್ಲಿ ನೆಲೆಸಿರ್ತಾಳೆ. ಅಂದರೆ ಮತ್ಪುನಃ ಏನು ಹೇಳಿದಂಗಾಯಿತು ಅಂದರೆ, ಮೋಡವನ್ನು ಬಿಟ್ಟು ಮಿಂಚಿಲ್ಲ, ಮಿಂಚನ್ನು ಬಿಟ್ಟು ಮೋಡ ಇಲ್ಲ ಅಂತ ಹೇಳಿದ ಹಾಗಾಯಿತು. ಇದಿಷ್ಟು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತಹ ತಾತ್ಪರ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅದರ ಜೊತೆಗೆ ಇಲ್ಲಿ ಕೆಲವು ಸಂಶಯಗಳು ಬರ್ತವೆ. ಆ ಸಂಶಯಗಳನ್ನು ನಾವು ಇಲ್ಲೇ ವಿಚಾರ ಮಾಡಬೇಕು. ಏನು ಅಂದರೆ, ಸಾಮಾನ್ಯವಾಗಿ ಈ ಯೋಗಶಾಸ್ತ್ರವನ್ನು ಸ್ವಲ್ಪ ಅಷ್ಟೋ ಇಷ್ಟೋ ಅಭ್ಯಾಸ ಮಾಡಿದವರಿಗೆ ಮತ್ತು ತಂತ್ರಶಾಸ್ತ್ರಕ್ಕೆ ಅಥವಾ ಇನ್ನುಳಿದಂಥ ಈ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಅಧ್ಯಯನ ಮಾಡಿದವರಿಗೆ ಒಂದು ವಿಚಾರ ಗೊತ್ತಿರುತ್ತೆ. ಏನು ಅಂದರೆ, ಈ ಷಟ್ಚಕ್ರಗಳ ಒಂದು ಕ್ರಮ ಹೇಗೆ ಅಂತ. ನಾನು ಅದನ್ನು 9ನೇ ಶ್ಲೋಕ ಹೇಳಬೇಕಿದ್ರೂ ಸಹ ಹೇಳಿದ್ದೇನೆ. ಆದ್ರೂ ಸಹ ಇವು ಬಹಳ ಸೂಕ್ಷ್ಮವಾದ ವಿಚಾರವಾದ್ದರಿಂದ ಮತ್ತೆ ಮತ್ತೆ ಸಂಶಯಗಳು ಬರ್ತವೆ. ಇಲ್ಲಿ ಸಾಮಾನ್ಯ ಜನರು ತಿಳಿದುಕೊಂಡಂತಹ ಕ್ರಮಕ್ಕಿಂತ ಬೇರೆಯಾಗಿ ಭಗವತ್ಪಾದರು ಹೇಳ್ತಾರೆ. ಹೇಗೆ ಅಂದರೆ, ಮೊದಲು ಅತ್ಯಂತ ಕೆಳಗಿರುವಂತಹದ್ದು ಮೂಲಾಧಾರ, ಅದಾದಮೇಲೆ ಎಲ್ಲ ಯೋಗಶಾಸ್ತ್ರಲ್ಲೂ ಪ್ರಸಿದ್ಧವಾಗಿ ಸಿಗುವಂತಹದ್ದು ಸ್ವಾಧಿಷ್ಠಾನ, ಅದಾದ ಮೇಲೆ ಮಣಿಪುರ ಚಕ್ರ. ಅಂದರೆ ಕೆಳಗಿನಿಂದ ಬಂದಾಗ ಅದು 3ನೇ ಸ್ಥಾನದಲ್ಲಿ ಸಿಗತ್ತೆ. ಇದು ಎಲ್ಲ ಯೋಗಶಾಸ್ತ್ರದಲ್ಲೂ ಪ್ರಸಿದ್ಧವಾದಂತಹ ಕ್ರಮ. ಆದರೆ ಈಗ ನಾವು ಹೇಳ್ಕೊಂಡು ಬಂದಿದ್ದೇನಾಯಿತು ಅಂದರೆ, ಮೇಲಿಂದ ಕೆಳಗೆ ಬಂದ್ವಿ ನಾವು. ಸ್ವಾಧಿಷ್ಠಾನ ಚಕ್ರ ಆದ ಮೇಲೆ ಮಣಿಪುರ ಹೇಳ್ತಾ ಇದ್ದೇವೆ ಅಂದರೆ, ಮೂಲಾಧಾರ ಆದ ತಕ್ಷಣವೇ ನಾವು ಮಣಿಪುರವನ್ನು ಹೇಳಿದ ಹಾಗೆ ಆಗ್ತಾ ಇದೆ. ಮತ್ತು ಅದಕ್ಕಿಂತ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಇದೆರಡರ ಮಧ್ಯೆಯಲ್ಲಿ ನಾವು ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಹೇಳಿದ ಹಾಗೆ ಆಯಿತು ಅಲ್ವಾ. ಇದು ಯಾಕೆ ಹೀಗೆ? ನಿನ್ನೆ ದಿವಸ ನನ್ನ ಶ್ರೋತೃ ಮಿತ್ರರೊಬ್ಬರು ಈ ಸ್ವಾಧಿಷ್ಠಾನ ಚಕ್ರದ ವಿಚಾರ ಮುಗಿಸಿ ನಾವು ಹೊರಡುವಾಗ ಈ ಪ್ರಶ್ನೆಯನ್ನು ಎತ್ತಿದರು. ಹಾಗಾಗಿ ಇದನ್ನು ಸ್ವಲ್ಪ ಅಧ್ಯಯನ ಮಾಡಿದವರಿಗೆ ಇಂಥ ಸಂಶಯ ಬರುವಂತಹದ್ದು ಸಹಜ. ಇದಕ್ಕೆ ವ್ಯಾಖ್ಯಾನಕಾರರು ಮತ್ತು ಭಾಷ್ಯಕಾರರು ಅಂದರೆ ಭಗವತ್ಪಾದರು ಏನು ಸಮಾಧಾನ ಕೊಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಸೂರ್ಯನ ಕಿರಣಗಳೇ ಈ ಅಗ್ನಿಯೊಡನೆ ಸೇರಿ ನೀರಿನ ರೂಪದಿಂದ ಮೇಘಸ್ವರೂಪವನ್ನು ಹೊಂದಿರುವುದರಿಂದ ಈ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಚಕ್ರಗಳ ಮಧ್ಯದಲ್ಲಿ ಮಣಿಪುರದ ನಿವೇಶ ಆಗಿದೆ
ಎನ್ನುವಂತಹದ್ದು ಲಕ್ಷ್ಮೀಧರ ವ್ಯಾಖ್ಯಾನ ಕೊಡುವಂತಹ ಸಮಾಧಾನ ಒಂದು. ಮತ್ತೆ ಯಾಕೆ ಹೀಗೆ ಹೇಳ್ತಾರೆ ಅಂತ ಲಕ್ಷ್ಮೀಧರ ವ್ಯಾಖ್ಯಾನಕಾರ ಹೀಗೆ ಹೇಳ್ತಾನೆ. ಅಂದರೆ ಆ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಮಧ್ಯೆಯಲ್ಲಿ ಮಣಿಪುರ ಇದೆ ಅಂತ ಯಾಕೆ ಹೀಗೆ ಹೇಳ್ತಾರೆ? ಅದಕ್ಕೊಂದು ಕಾರಣ ಬೇಕಲ್ಲ, ಸುಮ್ಮನೆ ಹೇಳಿದರೆ ಒಪ್ಪೋದಿಲ್ಲ. ಯಾಕೆ ಅಂತ ಅದಕ್ಕೆ ಕಾರಣ ಇಷ್ಟೇ, ಏನು ಅಂದರೆ ಅನಾಹತ ಚಕ್ರ ಹೃದಯದಲ್ಲಿರುವಂಥದ್ದು. ಇಲ್ಲಿನ ಭಾಗಕ್ಕೆ ಸೂರ್ಯಖಂಡ ಅಂತ ಹೆಸರುಂಟು. ಒಟ್ಟು 6 ಚಕ್ರಗಳನ್ನು ಎರಡೆರಡು ಗುಂಪಾಗಿ ಮಾಡಿ ಅದರ ಮಧ್ಯೆಯಲ್ಲಿ ಸೆಂಟರನ್ನು 3 ಖಂಡ ಮಾಡಿ 3 ಹೆಸರನ್ನು ಕರೀತಾರೆ, ಅಗ್ನಿಖಂಡ, ಸೂರ್ಯಖಂಡ, ಹೀಗೆಲ್ಲ. ನಾನು ಅದನ್ನೆಲ್ಲ ಹೇಳಿದ್ದೇನೆ ಹಿಂದೆ, ಮತ್ತೆ ಹೇಳಿದ್ರೆ ಅದು ಪುನರುಕ್ತಿಯಾದೀತು ಅಂತ ಒಂದು ರೀತಿ ಅಳುಕು ನನಗೆ. ಹಾಗಾಗಿ ಅನಾಹತ ಚಕ್ರದ ಮೇಲಕ್ಕೆ ಸೂರ್ಯಖಂಡ ಉಂಟು. ಆ ಅನಾಹತ ಚಕ್ರದ ಮೇಲಿರುವ ಸೂರ್ಯಖಂಡ ಅಂದರೆ ಸೂರ್ಯನ ಅಸ್ತಿತ್ವ ಅಂತ ಇಟ್ಕೊಳ್ಳಿ. ಆ ಸೂರ್ಯನ ಕಿರಣಗಳು ಅದಕ್ಕಿಂತ ಕೆಳಗಿರುವಂತಹ ಸ್ವಾಧಿಷ್ಠಾನ ಚಕ್ರದ ಅಗ್ನಿಯೊಡನೆ ಸೇರಿ ಮಣಿಪುರ ಚಕ್ರವನ್ನು ಪ್ರವೇಶ ಮಾಡ್ತವಂತೆ. ಅದಕ್ಕಿಂತ ಕೆಳಗಿರುವ ಮಣಿಪುರ ಚಕ್ರವನ್ನು ಪ್ರವೇಶ ಮಾಡಿ ಏನು ಮಾಡ್ತವೆ ಕೇಳಿದರೆ, ನೀರಿನ ರೂಪವನ್ನು ತಾಳಿ ಆ ನೀರಿನಿಂದ ಸ್ವಾಧಿಷ್ಠಾನ ಅಗ್ನಿಯಿಂದ, ಅಂದರೆ ಸ್ವಾಧಿಷ್ಠಾನ ಚಕ್ರದಲ್ಲಿರುವಂತಹ ಅಗ್ನಿಯಿಂದ ದಗ್ಧವಾದಂತಹ ಸುಡಲ್ಪಟ್ಟಂತಹ ಈ ಜಗತ್ತನ್ನೆಲ್ಲ ಜಲಾರ್ದ್ರವಾಗಿ ಮಾಡುತ್ತೆ. ಹಾಗಾಗಿ ಅದು ಯಾವಾಗಲೂ ಹಾಗೇನೆ, ಆ ಸೂರ್ಯನ ಕಿರಣ ಮತ್ತು ಬೆಂಕಿ ಇವೆರಡೂ ಸಹ ಸೇರಿ ಬೆಂಕಿಯ ಟೆಂಪ್ರೇಚರ್ ಜಾಸ್ತಿ ಆದಾಗ ಗೊತ್ತು, ತುಂಬ ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ? ಮಳೆ ಬರುತ್ತೆ. ನೀರಿನ ಸ್ವಭಾವ ಮೇಲೆ ಹೋಗುವುದಲ್ಲ, ಅದು ಮತ್ತೇನಾಗುತ್ತೆ? ಕೆಳಕ್ಕೆ ಬರುವಂತಹದ್ದು. ಹಾಗಾಗಿ ಆ ಮಣಿಪುರ ಚಕ್ರ ಎನ್ನುವಂತಹದ್ದು ಸ್ವಾಧಿಷ್ಠಾನಕ್ಕಿಂತ ಕೆಳಗಿದೆ ಎನ್ನುವಂಥದ್ದು ಇನ್ನೊಂದು ಸಮಾಧಾನ. ಆ ಯಾಕೆ ಅಂತಿತ್ತಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ಏನು ಹೇಳಿದಂಗಾಯಿತು ಅಂದರೆ, ಈ ಸ್ವಾಧಿಷ್ಠಾನ ಚಕ್ರಕ್ಕಿಂತಲೂ ಮೇಲೆ ಇರಬೇಕಾದಂತಹ ಯೋಗಶಾಸ್ತ್ರದ ಪ್ರಕಾರ ಈ ಮಣಿಪುರ ಚಕ್ರವನ್ನು ಸ್ವಾಧಿಷ್ಠಾನ ಚಕ್ರಕ್ಕಿಂತ ಕೆಳಗಿನದು ಅಂತ ಯಾಕೆ ಭಗವತ್ಪಾದರು ಹೇಳಿದರು? ಲಕ್ಷ್ಮೀಧರನ ಸಮಾಧಾನ ನೋಡಿದ್ವಿ ನಾವು. ಭಗವತ್ಪಾದರು ಯಾಕೆ ಹೇಳಿದರು ಎನ್ನುವಂಥ ಒಂದು ಪ್ರಶ್ನೆ ಮತ್ತೆ ಪುನಃ ಉಳಿದು ಬಿಡುತ್ತೆ. ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಹೀಗೆ ಹೇಳಿದ್ರಿಂದ ತಾನೇ ಲಕ್ಷ್ಮೀಧರ ಹೀಗೆ ವ್ಯಾಖ್ಯಾನ ಹೇಳಿದ್ದು. ಮೂಲವೇ ಹಾಗಿಲ್ಲದೆ ಇದ್ದರೆ ಮತ್ತೆ ಲಕ್ಷ್ಮೀಧರ ಯಾಕೆ ಹೇಳ್ತಿದ್ದ ಅಂತ. ವಿಷಯ ಸ್ವಲ್ಪ ಗಡ್ಚು, ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಾವು ಸ್ವಲ್ಪ ವ್ಯವಧಾನದಿಂದ ಕೇಳಲೇಬೇಕಾದ್ದು ಅನಿವಾರ್ಯ. ಇದಕ್ಕೆ ಇನ್ನೊಂದು ಸಮಾಧಾನ ಸಿಗತ್ತೆ ನಮಗೆ. ಏನು ಅಂದರೆ, ಈ ಆಧಾರ ಚಕ್ರ ಉಂಟಲ್ಲ, ಮೂಲಾಧಾರ, ಆಧಾರ ಅಂದರೂ ಒಂದೇ, ಮೂಲಾಧಾರ ಅಂದರೂ ಒಂದೇ, ಮತ್ತು ಸ್ವಾಧಿಷ್ಠಾನ, ಈ ಚಕ್ರಗಳು ಆದ ಮೇಲೆ ಮಣಿಪುರ ಚಕ್ರ ಇದೆ ಅಂತ ಎಲ್ಲ ಯೋಗಶಾಸ್ತ್ರ ಹೇಳಿದರೂ ಭಗವತ್ಪಾದರು ಹೇಳಬೇಕಿದ್ದು ಸ್ವಲ್ಪ ವ್ಯತ್ಯಾಸ ಆಯಿತು. ಇದನ್ನು ಇಲ್ಲಿ ಮಾತ್ರ ಅಲ್ಲ, 9ನೇ ಶ್ಲೋಕದಲ್ಲೂ ಹಾಗೆ ಹೇಳ್ಕೊಂಡು ಹೋಗಿದ್ದಾರೆ. ಮೇಲಿಂದ ಕೆಳಗಿಂದ ಮೇಲಕ್ಕೆ ಹೋಗಬೇಕಿದ್ರೆ ಆರೋಹಣ ಕ್ರಮದಲ್ಲಿ ಮಹೀಂ ಮೂಲಾಧಾರೆ ಕಮಪಿ ಮಣಿಪೂರೇ. ನೋಡಿ, 2ನೇ ಹೇಳ್ತಾ ಇರೋದು ಅಲ್ಲಿ ಮಣಿಪುರ ಅಂತ ಹೇಳ್ತಾರೆ. ಆ ಯೋಗಶಾಸ್ತ್ರ ಹೇಳುವಂತಹದ್ದು 2ನೇ ಚಕ್ರ ಸ್ವಾಧಿಷ್ಠಾನ. ಭಗವತ್ಪಾದರು ಹೀಗೆ ಹೇಳಿದ್ದಾರೆ ಅನ್ನೋದು ಸ್ಪಷ್ಟನೆ ಆಗಬೇಕು ನಮಗೆ. ಯಾಕೆ ಅನ್ನೋದಕ್ಕೆ ಕಾರಣ ನಾವು ಹುಡುಕಬೇಕು ಅಷ್ಟೇನೆ. ಕಾರಣ ಅಲ್ಲೇ ಸಿಗತ್ತೆ ಮತ್ತೆ ಪುನಃ. ಈಗ ಲಕ್ಷ್ಮೀಧರ ಕೊಟ್ಟು ಸಮಾಧಾನ ನೋಡಿದ್ವಿ, ಭಗವತ್ಪಾದರು ಹೇಳೋದಕ್ಕೆ ಕಾರಣ ಏನು ಅಂತ. ಹೀಗೆ ಆದರೆ ಭಗವತ್ಪಾದರು ಸ್ವಾಧಿಷ್ಠಾನದ ಕೆಳಕ್ಕೆ ಮಣಿಪುರ ಇದೆ ಅಂತ ಹೇಳಲಿಕ್ಕೆ ಕಾರಣ ಏನು ಅಂದರೆ, ಈ ಸ್ವಾಧಿಷ್ಠಾನ ಚಕ್ರದಲ್ಲಿರುವಂತಹ ಸಂವರ್ತಾಗ್ನಿ, ನಿನ್ನೆ ದಿವಸ ನಾವು ನೋಡಿದ್ದೇವೆ. ಸಂವರ್ತಾಗ್ನಿ ಅದೇನು ಮಾಡುತ್ತೆ ಅಂದರೆ, ಈ ಪ್ರಪಂಚವನ್ನೆಲ್ಲ ಸುಟ್ಟು ಬಿಡುತ್ತೆ. ಸುಟ್ಟು ಆದ ಮೇಲೆ ಈ ಜಗತ್ತಿನ ಉಜ್ಜೀವನವಾದ ಮೇಲೆ ಉತ್ಪತ್ತಿಯನ್ನು ಹೇಳಬೇಕು ಅಂತಾದರೆ ಆಗ ನಾವು ಮತ್ತೆ ಪುನಃ ನೀರಿನಿಂದಲೇ ಬರಬೇಕು. ಯಾಕೆ ಅಂದರೆ, ಮೇಲಿಂದ ನೀವು ಲೆಕ್ಕ ಹಾಕ್ಕೊಂಡು ಹೋದ್ರೂ ಅದೇ ಕ್ರಮ. ಯಾಕೆ, ನೀರೇ ಗಟ್ಟಿಯಾಗಿ ಮಣ್ಣಾಗಬೇಕು. ಹಾಗಾಗಿ ನೀರಿನ ತತ್ವ ಇರುವ ಚಕ್ರ ಮಣಿಪುರ ಆದ್ದರಿಂದ ಆ ಮಣಿಪುರಕ್ಕೆ ಹತ್ತಿರದಲ್ಲಿರುವಂತಹದ್ದು ಏನಾಗಬೇಕು? ಮೂಲಾಧಾರವೇ ಆಗಬೇಕು. ಹಾಗಾಗಿ ಹೀಗೆ ಆ ಕಾರಣ ಕೊಡ್ತಾರೆ ಅವರು. ಇದಕ್ಕೆ ಇನ್ನೊಂದು ಬಲವಾದ ಕಾರಣ, ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಯೋಗಶಾಸ್ತ್ರ ವಿಚಾರವನ್ನು ಹೇಳಿದ್ದು ಸತ್ಯ. ಆದರೆ
ಅದಕ್ಕಿಂತ ಮಿಗಿಲಾಗಿ ಅವರು ಸಮಯ ಮತವನ್ನು ಆಶ್ರಯಿಸಿಕೊಂಡು ಸೌಂದರ್ಯ ಲಹರಿಯನ್ನು ಹೇಳ್ತಾ ಹೋಗ್ತಾರೆ. ಸಮಯಗಳು ಯಾವಾಗಲೂ ವೇದೋಕ್ತವಾದದ್ದನ್ನು ಮಾಡುವವರು, ಶ್ರುತ್ಯುಕ್ತವಾದದ್ದನ್ನು ಮಾಡುವವರು. ಹಾಗಾಗಿ ಶ್ರುತಿಯಲ್ಲಿ ಈ ಕ್ರಮ ಹೇಗೆ ಬರುತ್ತೆ ಅನ್ನೋದು ಪ್ರಶ್ನೆ. ಆತ್ಮನ ಆಕಾಶ ಸಂಭೂತಃ, ಆತ್ಮತತ್ವದಿಂದ ಆಕಾಶ ಹುಟ್ಟಿತು. ಆಕಾಶ ತತ್ವವನ್ನು ಒಳಗೊಂಡಂತಹ ಚಕ್ರ ಯಾವುದು? ವಿಶುದ್ಧಿ. ಆಕಾಶಾದ್ವಾಯು, ಅದಕ್ಕಿಂತ ಕೆಳಗೆ ಹೋದಾಗ ಸಿಗುವಂತಹದ್ದು ಯಾವುದು? ವಾಯು ತತ್ವ. ಅನಾಹತ. ವಾಯೋರಗ್ನಿ, ಅಗ್ನಿ ತತ್ವವನ್ನು ಒಳಗೊಂಡಿದ್ದು ಯಾವುದು? ಸ್ವಾಧಿಷ್ಠಾನ. ಅಗ್ನೇರಾಪಃ, ಅಗ್ನಿಯಿಂದ ಹುಟ್ಟಿದ್ಯಾವುದು? ನೀರು. ನೀರಿನ ತತ್ವ ಉಳ್ಳದ್ಯಾವುದು? ಮಣಿಪುರ. ಅದ್ಭ್ಯ ಪೃಥಿವೀ. ಉಪನಿಷತ್ತು ಹೇಳಿದ್ದನ್ನು ಬಿಡುವಂತಹದ್ದು ಅಂತ ಇಲ್ಲವೇ ಇಲ್ಲ ಅವರಿಗೆ. ಹಾಗಾಗಿ ತಂತ್ರಶಾಸ್ತ್ರ ಹೇಳಲಿ, ಯೋಗಶಾಸ್ತ್ರ ಹೇಳಲಿ, ಅದರ ಶ್ರೌತಕ್ರಮ ಏನು? ಆ ಹಿನ್ನೆಲೆಯಲ್ಲಿ ಭಗವತ್ಪಾದರು ಹೀಗೆ ಹೇಳ್ತಾರೆ. ಅದಕ್ಕೋಸ್ಕರ ಹೀಗೆ ನೋಡಿದಾಗ ಏನಾಗುತ್ತೆ, ಆ ಸೃಷ್ಟಿಯ ಒಂದಾದ್ಮೇಲೆ ಒಂದು ಬರುವಂತಹ ಕ್ರಮ ಆನುಪುರಿ ಸರಿಯಾಗಿ ಸಿಗತ್ತೆ. ಆದರೆ ಯೋಗಶಾಸ್ತ್ರದಲ್ಲಿ ಇದನ್ನು ಇಲ್ಲಿ ಮಾತ್ರ ವ್ಯುತ್ಕ್ರಮವಾಗಿ ಮೂಲಾಧಾರ ಆದ ತಕ್ಷಣ ಸ್ವಾದಿಷ್ಟ. ನಾನು ಮೊನ್ನೆ ದಿವಸ ಒಂದು ಸಮಾಧಾನ ಹೇಳಿದ್ದೆ, ಮೇಲೆ ಕೆಳಗೆ ಅಂದರೆ ಈ ಎಲ್ಲ ಅಂತರದಲ್ಲ, ಸ್ವಲ್ಪ ಅಕ್ಕಪಕ್ಕದಲ್ಲಿ ಇರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಪ್ರಾಯಶಃ ಎಲ್ಲ ಯೋಗಶಾಸ್ತ್ರದಲ್ಲೂ ಮೂಲಾಧಾರ ಆದಮೇಲೆ ಸ್ವಾಧಿಷ್ಠಾನವನ್ನು ಹೇಳ್ತಾರೆ. ಭಗವತ್ಪಾದರು ಆ ವಿಚಾರವಾಗಿ ಏನನ್ನೂ ಹೇಳೋದಿಲ್ಲ. ಆದರೆ ತಾನು ಯಾಕೆ ಹೀಗೆ ಹೇಳ ಅನ್ನೋದಕ್ಕೆ ಮಾತ್ರ ಅದನ್ನು ರಹಸ್ಯವಾಗಿಟ್ಟಿರ್ತಾರೆ. ವ್ಯಾಖ್ಯಾನಕಾರರು ಅದನ್ನು ಮುಕ್ತವಾಗಿ ಹೇಳಿದ್ದಾರೆ. ಭಗವತ್ಪಾದರು ಹೇಳೋದಕ್ಕೆ ಈ ಶ್ರುತಿ ಉಕ್ತವಾದಂತಹ ಕಾರಣ ಬಲವಾಗಿ ಇದೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಯಾಕೆ ಭಗವತ್ಪಾದರು ಸ್ವಾಧಿಷ್ಠಾನ ಚಕ್ರ ಆದ ಮೇಲೆ ಮಣಿಪುರ ಚಕ್ರವನ್ನು ಹೇಳಿದ್ರು, ಮೇಲಿಂದ ಹೋಗಬೇಕಿದ್ರೆ ಅವರೋಹಣ ಕ್ರಮದಲ್ಲಿ ಅಂತ. ಈ ಕ್ರಮವನ್ನು ನಾವು ಇಟ್ಕೊಂಡಾಗ ಭಗವತ್ಪಾದರು ಇಲ್ಲಿ ಮೊದಲು ಈ ಆಜ್ಞಾಚಕ್ರದಿಂದ ಹೇಳಿದ್ರಲ್ಲ, ಯಾಕೆ ಹೀಗೆ ಅವರೋಹಣ ಕ್ರಮದಿಂದ ಹೇಳಿದ್ರು? ಮಹಿಮೂಲಾಧಾರ ಅನ್ನಲ್ಲಿ ಆರೋಹಣ ಕ್ರಮವನ್ನು ಹೇಳಿ ಇಲ್ಲಿ ಯಾಕೆ ಅವರೋಹಣ ಹೇಳಿದ್ರು ಅನ್ನೋದಕ್ಕೆ ಇದೇ ಸಮಾಧಾನ. ಶ್ರುತಿಯಲ್ಲಿ ಆ ಸೃಷ್ಟಿಯ ಕ್ರಮವನ್ನು ಹೀಗೆ ಹೇಳಿದೆ, ಹಾಗಾಗಿ ಹೀಗೆ ಅವರು ಹೇಳಿಕೊಂಡು ಬಂದರು. ಅದರ ಜೊತೆಗೆ ಇಲ್ಲಿ ಇನ್ನೂ ಒಂದು ಸಮಾಧಾನ ಉಂಟು. ಇದು ಸಹ ಉಪನಿಷತ್ತಿನಲ್ಲಿ ಬಂದಂತಹ ಮಾತು. ಏನು ಅಂದರೆ, ಒಂದು ತೈತ್ತಿರೀಯ ಉಪನಿಷತ್ತಿನ ನಾವು ನೋಡಿದ್ವಿ, ಇನ್ನೊಂದು ಅರುಣೋಪನಿಷತ್ತಿನಲ್ಲಿ ಬರುತ್ತೆ. ಊರ್ಧ್ವಮೂಲಮಮಾಖ್ಯಾಕಂ ವೃಕ್ಷಂ ವೋ ವೇದ ಸಂಪ್ರತಿ ನ ಸಜಾತು ಜನಶ್ರದ್ಧಾತ್ ಮೃತ್ಯುರ್ಮಾರಯಾದಿತಿ ಅಂತ. ಇದು ಉಪನಿಷತ್ತಿನ ಮಾತು. ಈ ಊರ್ಧ್ವಮೂಲಮಮಾಖ್ಯಾಕಂ ಅನ್ನೋದೇನೆ ಭಗವದ್ಗೀತೆಯಲ್ಲಿ ಊರ್ಧ್ವಮೂಲ ಅಧಶಾಖ ಅಂತ ಬಂತು. ಅದು ಸಹ ಗೀತಾಚಾರ್ಯ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಹೇಳ್ತಾನೆ, ಸರ್ವೋಪನಿಷದೋ ಗಾವಹ ಅಂತ ನಾವು ನೋಡ್ತೇವೆ ಅಲ್ಲಿ. ಹಾಗಿದ್ರೆ ಏನು ಅಂದರೆ, ಈ ಸೃಷ್ಟಿ, ಈ ಸಂಸಾರ ಚಕ್ರ ಎನ್ನುವಂಥದ್ದು ಇದೊಂದು ವೃಕ್ಷ. ಈ ವೃಕ್ಷ ಅಂದರೆ ಹೇಗೆ, ನಾವು ಲೋಕದಲ್ಲಿ ನೋಡ್ತಾ ಇರುವಂತಹ ವೃಕ್ಷಗಳ ಹಾಗೆ ಈ ವೃಕ್ಷ ಇಲ್ಲ. ಸಂಸಾರ ವೃಕ್ಷ ಅಂದರೆ ಹೊರಗಿನ ಪ್ರಪಂಚ ಅಲ್ಲ, ಈ ಒಂದೊಂದು ಶರೀರವು ಒಂದೊಂದು ಸಂಸಾರ. ಅದು ಬ್ರಹ್ಮಾಂಡ, ಇದು ಪಿಂಡಾಂಡ. ಹಾಗಾಗಿ ಒಂದೊಂದು ಶರೀರವೂ ಸಹ ಒಂದೊಂದು ವೃಕ್ಷ. ಈ ವೃಕ್ಷದ ಸ್ವರೂಪ ಹೇಗುಂಟು? ಪ್ರಪಂಚದಲ್ಲಿ ನಾವು ನೋಡುವ ವೃಕ್ಷ, ಅದರ ಬೇರು ಕೆಳಕ್ಕೆ, ಟೊಂಗೆ ಕೊಂಬೆಗಳು ಮೇಲಕ್ಕೆ. ಆದರೆ ಸಂಸಾರ ವೃಕ್ಷ ಹಾಗಿಲ್ಲ, ಇದರ ಬೇರು ಮೇಲಕ್ಕೆ, ಟೊಂಗೆ ಕೊಂಬೆಗಳು ಕೆಳಮುಖವಾಗಿವೆ. ಊರ್ಧ್ವಮೂಲಂ ಅವಾಕ್ಷಾಕಂ, ಅವಾಕಂದ್ರೆ ಕೆಳಮುಖವಾಗಿವೆ. ವೃಕ್ಷಂ ಯೋ ವೇದ ಸಂಪ್ರತಿ, ಇಂಥ ವೃಕ್ಷವನ್ನು ಯಾವನು ತಿಳಿತಾನೋ ನ ಸಜಾತು ಜನಶ್ರದ್ಧಾತ್, ಅವನು ಎಂದೂ ಸಹ ವಿಶ್ವಾಸವನ್ನು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಕೇಳಿದರೆ ಮೃತ್ಯುರ್ಮಾರಯಾದಿತಿ, ಯಮ ನನ್ನನ್ನು ಕಬಳಿಸ್ತಾನೆ ಅಂತ ಹೆದರುವ ಅವಶ್ಯಕತೆ ಇಲ್ಲ. ಅಂದರೆ ಈ ಸಂಸಾರ ವೃಕ್ಷದ ಬೇರು ಕೆಳಗಿಲ್ಲ, ಇದರ ಬೇರು ಮೇಲುಂಟು ಅಂತ ತಿಳಿದವನಿಗೆ ಸಾವಿನ ಭಯ ಇಲ್ಲ. ಅಂದರೆ ಇದರ ಸೃಷ್ಟಿ ಮಾಡಿದವನು ಎಲ್ಲಿದ್ದಾನೆ? ಅವನ ಮೇಲಿದ್ದಾನೆ. ಅದು ಹೇಗೆ ಅಂದರೆ, ಒಂದು ದೃಷ್ಟಾಂತ. ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ಲ ಗಿಡಗಳಲ್ಲಿ ಹೂವಾಗೋದು ಅಥವಾ ಹಣ್ಣಾಗೋದು ಕೆಳಮುಖದಿಂದ ಮೇಲ್ಮುಖವಾಗಿ ಆಗತ್ತೆ. ಆದರೆ ಬಾಳೆ ಕೊನೆ ಮಾತ್ರ ಹಾಗಲ್ಲ ನೋಡಿ, ಮೇಲಿಂದ ಕೆಳಗೆ ಬರುತ್ತೆ. ಆ ಒಂದೊಂದು ಹಣತಿಗೆ ಅಂತ ಹೇಳ್ತೇವಲ್ಲ, ಅದು ಒಂದೊಂದು ಚಕ್ರ ಅಂತ ಭಾವಿಸಿಕೊಳ್ಳಿ.
ಹಾಗೆ ಇಲ್ಲೂ ಸಹ ಈ ಬಾಳೆ ಕುಂಡಿಗೆ ಹಾಗೇನೆ ಈ ಚಕ್ರಗಳಿದ್ದಾವಲ್ಲ, ಇವೆಲ್ಲ ಅದೊಂದು ಕೊನೆ ಇದ್ದಾಗೇನೆ. ಹಾಗೆ ನೀವು ಮೇಲಿಂದ ಬಂದಾಗ ಮೊದಲು ಸಿಗುವಂತಹದ್ದು ಮನಸ್ತತ್ವ. ಅದಕ್ಕಿಂತ ಕೆಳಗೆ ಬಂದರೆ ಎರಡನೇ ಹಣತಿಗೆ, ಅಲ್ಲಿ ಕೆಳಗೆ ಸಿಗುವಂತಹದ್ದು ಆಕಾಶ. ಇನ್ನೂ ಕೆಳಗೆ ಬಂದು ಸಿಗುವಂತಹದ್ದು ಅದು ವಾಯು. ಇನ್ನೂ ಕೆಳಗೆ ಬಂದು ಸಿಗುವಂತಹದ್ದು ಅಗ್ನಿ. ಇನ್ನೂ ಕೆಳಗೆ ಬಂದು ಸಿಗುವಂತಹದ್ದು ಮತ್ತೆ ಪುನಃ ನೀರು. ಇನ್ನೂ ಕೆಳಗೆ ಬಂದು ಸಿಗುವಂತಹದ್ದು ಮಣ್ಣು. ಹಾಗಾಗಿ ಅಲ್ವಾ ಕೊನೆ ಕೆಳಗಿರುವಂತಹದ್ದು ಯಾವುದು? ಮಣ್ಣೆ. ಹಾಗಾಗಿ ಆ ಮಣ್ಣಿಗೆ ಅತ್ಯಂತ ಸಮೀಪವಾದದ್ದು ಅಂದರೆ ನೀರೇ ಘನೀಭವಿಸಿ ಮಣ್ಣಾದದ್ದು. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಊರ್ಧ್ವಮೂಲಮಮಾಚ್ಛಾಖಂ. ಹಾಗಾಗಿ ಈ ಎಲ್ಲ ವೇದದ ಹಿನ್ನೆಲೆಯಲ್ಲಿ ಭಗವತ್ಪಾದರು ಈ ಕ್ರಮವನ್ನು ಅಂದರೆ ಮಣಿಪುರ ಆದ ಮೇಲೆ ಸ್ವಾಧಿಷ್ಠಾನವನ್ನು ಹೇಳದೆ ಮೂಲಾಧಾರಕ್ಕೆ ಹತ್ತಿರವಾಗಿ ಮಣಿಪುರವನ್ನು ಹೇಳಿ ಅದಾದಮೇಲೆ ಸ್ವಾಧಿಷ್ಠಾನ ಅಂತ ಆರೋಹಣ ಕ್ರಮದಲ್ಲಿ, ಅವರೋಹಣ ಕ್ರಮದಲ್ಲಿ ಸ್ವಾಧಿಷ್ಠಾನ ಆದ ಮೇಲೆ ಮಣಿಪುರ ಅಂತ. ಪ್ರಾಯಶಃ ನಿನ್ನೆ ದಿವಸ ನನ್ನ ಮಿತ್ರರೊಬ್ಬರು ಕೇಳಿದರು, ಅವರ ಸಂಶಯ ಪರಿಹಾರ ಆಗಿದೆ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಇಂಥ ಸಂಶಯಗಳು ಬರುವಂಥದ್ದು ಸಹಜ, ಬರಬೇಕು. ಆ ಸೂಕ್ಷ್ಮ ಅಧ್ಯಯನದ ಹಿನ್ನೆಲೆ ಇದ್ದಾಗ ಈ ಸಂಶಯ ನಮಗೆ ಅನಿವಾರ್ಯ ಆಗಿಬಿಡುತ್ತೆ. ಆದರೆ ಯಾಕೆ ಹೇಳಿದ್ರು ಅನ್ನೋಂಥ ಒಂದು ಕಾರಣ ಇರಬೇಕು. ಅದನ್ನು ಮುಚ್ಚಿಡುವಂಥ ವಿಚಾರ ಏನಿಲ್ಲ. ಇಲ್ಲೂ ಹಾಗೆ ಹೇಳ್ತಾರೆ, ಆ ಶ್ಲೋಕದಲ್ಲೂ ಹಾಗೆ ಹೇಳಿದ್ದನ್ನು ಇನ್ನೊಂದು ಸಲ ನೆನಪಿಸಿಕೊಳ್ಳಿ. ಮತ್ತು ಈ ಶ್ಲೋಕದಲ್ಲಿ ನಾವಿನ್ನು ನೋಡಬೇಕಾದಂಥದ್ದು ಇನ್ನೊಂದುಂಟು. ಸ್ಫುರನ್ ನಾನಾರತ್ನಾಭರಣ ಪರಿಣಿಧೇಂದ್ರ ಧನುಷಂ. ನಾನು ಇದಕ್ಕೆ ಅರ್ಥ ಹೇಳಿದೆ. ಏನು ಅಂದರೆ ಆ ಹೊಳೆತಾ ಇರುವಂತಹ ನಾನಾ ತರಹದ ರತ್ನಗಳಿಂದ ಆಭರಣಗಳಿಂದ ನಿರ್ಮಿತವಾದಂತಹ ಕಾಮಿನ ಬಿಲ್ಲು ಉಳ್ಳ ಶಿವ ಅಂತ, ಮೋಡ ಅಂತ. ಆ ಧನಸ್ಸು ಉಂಟಲ್ಲ, ಕಾಮನ ಬಿಲ್ಲು. ಬಿಲ್ಲು ಅಂದರೂ ಅದೇ, ಧನಸ್ಸು ಅಂದರೂ ಅದೇ. ಧನಸ್ಸು ಅನ್ನೋ ಸಂಸ್ಕೃತ ಪದ, ಬಿಲ್ಲು ಅನ್ನೋದು ಅದು ಕನ್ನಡ ಪದ ಅಷ್ಟೇ, ಕಾಮನ ಬಿಲ್ಲು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಬ್ದ. ಇಲ್ಲಿ ತಾಯಿಯನ್ನು ಈ ಬಿಲ್ಲು ಅಂತ ಹೇಳಿದರು. ಅದಕ್ಕೊಂದು ಸಂಶಯ ಬರುತ್ತೆ, ಅಲ್ಲ ಬಿಲ್ಲು ಅಂತ ಹೇಳಿದರೆ ನೀವು ಆ ಬಿಲ್ಲಿಗೆ ಒಂದು ಬಿಲ್ಲಿನ ದಾರ ಇರಬೇಕಲ್ವಾ, ಬೌಸ್ಟ್ರಿಂಗ್, ಜ್ಯಾ, ಅದ್ರ ವಿಚಾರ ಏನು ಬಂದಿಲ್ವಲ್ಲ ಅಂತ ಒಂದು ಸಣ್ಣ ಸಂಶಯ ಬಂದುಬಿಡ್ಬೋದು. ನೋಡಿ, ಇದು ನಮಗೆ ಸಣ್ಣ ಸಂಶಯ, ಆದರೆ ನಮ್ಮಂಥವ್ರಿಗೆ ಮುಂದೆ ಸಂಶಯ ಬಂದೀತು ಅಂಥೇಳಿ ವೇದ ಇದಕ್ಕೆಲ್ಲ ಉತ್ತರ ಆಗಲೇ ಹೇಳಿದೆ. ಏನು ಅಂದರೆ ಈ ಹೆದೆ ಇಲ್ಲದೆ ಇರುವಂತಹ ಅಂದರೆ ಸ್ಟ್ರಿಂಗ್ ಇಲ್ಲದೆ ಇರುವಂತಹ ಧನಸ್ಸು ಎಂಬುದಾಗಿ ಆಗಮಶಾಸ್ತ್ರ ಅದನ್ನು ಒಪ್ಕೊಂಡಿದೆ. ಏನು ಹೇಳಿದ್ರೆ, ಜಗತ್ತಿನಲ್ಲಿ ಹುರಿ ಇಲ್ಲದೆ ಇರುವಂಥ ಒಂದು ಬಿಲ್ಲು ಇದ್ದರೆ ಅದು ಯಾವ ಬಿಲ್ಲು ಅಂತ ಕೇಳಿದರೆ ತಾಯಿ ನೀನು ಮಾತ್ರ ಅಂತ ಹೇಳಿ ಅದಕ್ಕೆ ಸಮಾಧಾನ ಕೊಡುತ್ತೆ. ಏನು ಅಂದರೆ ತದಿಂದ್ರಧನುರಿತ್ಯಜ್ಯಂ, ಇಂದ್ರಧನುಸ್ ಕಾಮನ ಬಿಲ್ಲು. ತದ್ ಇಂದ್ರಧನು ಇತ್ ಅಜ್ಯಂ, ಜ್ಯಾ ಅಂದರೆ ದಾರ, ಅಜ್ಯಂ ಅಂದರೆ ಅದಕ್ಕೆ ದಾರ ಇಲ್ಲ ಅಂತ. ತದಿಂದ್ರಧನುರಿತ್ಯಜ್ಯಂ. ಮತ್ತಷ್ಟೇ ಅಲ್ಲ, ಅಭ್ರವರ್ಣೆ ಶುಚಕ್ಷತೆ, ಅದು ಎಲ್ಲಿ ಸಿಗತ್ತೆ ಅಂದರೆ ಅಭ್ರ ಅಂದರೆ ಮೋಡ. ಈ ಬಿಲ್ಲು ಇರುವುದು ಎಲ್ಲಿ ಅಂದರೆ ಮೋಡದ ಸುತ್ತಲೂ ಇರುತ್ತೆ. ಅಭ್ರವರ್ಣೆ ಶುಚಕ್ಷತೆ ಏತದೇವ ಶೈನ್ಯೋರ್ ಬಾರ್ಹಸ್ಪತ್ಯಸ್ಯ ಏತದ್ರುದ್ರಸ್ಯ ಧನು. ಈ ಕಾಮನ ಬಿಲ್ಲು ಉಂಟಲ್ಲ, ಅದು ಕಾಮನ ಬಿಲ್ಲಲ್ಲ, ಯಾರ ಧನಸ್ಸು ನಿಜವಾಗಿ ಅಂದರೆ ಶಿವನ ಧನಸ್ಸು. ಹೀಗೆ ಈ ಬಿಲ್ಲಿನ ಬಗ್ಗೆ ಸೌದಾಮಿನಿ ಅಂತ ಹೇಳಿ ಅಷ್ಟಕ್ಕೆ ಭಗವತ್ಪಾದರು ನಿಲ್ಲಿಸಿದ್ದನ್ನು ವೇದದ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಕಾರರು ತುಂಬ ಸುಂದರವಾದಂಥ ಒಂದು ವಿವರಣೆಯನ್ನು ನಮಗೆ ಕೊಡ್ತಾರೆ. ಅಷ್ಟು ಆದ ಮೇಲೆ ಮತ್ತೆ ಈ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಮಾತನ್ನು ಈ ಶ್ಲೋಕದ ಹಿನ್ನೆಲೆಯಲ್ಲಿ ವೇದ ನಮಗೆ ತಿಳಿಸಿಕೊಡುತ್ತೆ. ಏನು ಅಂದರೆ ಇದೇ ಮಾತು ಮುಂದುವರೆದು ಯೋಪ್ಸುನಾವಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇವ ತಿಷ್ಠತಿ. ಈ ಮಂತ್ರ ತುಂಬ ಜನ ಹೇಳ್ತಾರೆ, ಯೋಪಾಂ ಪುಷ್ಪಂ ವೇದ ಅಂಥೇಳಿ ಕೊನೆಯ ವಾಕ್ಯ. ಏನು ಅಂದರೆ ಯಹ ಅಪ್ಸುನಾವಂ ಪ್ರತಿಷ್ಠಿತಾಂ ವೇದ ಅಂದರೆ ಏನು, ನೀರಿನಲ್ಲಿ ಮುಳುಗಿದಂತಹ ನಾವಂ ಅಂದರೆ ದೋಣಿ, ಇದನ್ನು ಯಾವನು ತಿಳಿತಾನೋ ಆತ ಪ್ರತ್ಯೇವ ತಿಷ್ಠತಿ, ಅವನು ಶಾಶ್ವತವಾಗಿರ್ತಾನೆ ಅಂತ. ಏನು ವಿಚಿತ್ರವಾದಂಥ ಪದಪ್ರಯೋಗಗಳಿವೆಯಲ್ಲ. ಇದು ಏನು ಹೇಳುತ್ತೆ ಅಂದರೆ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಿದ್ದನ್ನೇ ಹೇಳುತ್ತೆ. ಏನು ಅಂದರೆ ಅಪ್ಸು ಅಂದರೆ ನೀರು ಅಂತ ಅರ್ಥ.
ಇಲ್ಲಿ ಆ ನೀರಿನ ತತ್ವವುಳ್ಳಂತಹ ಚಕ್ರ ಯಾವುದು? ಮಣಿಪುರ ಚಕ್ರ. ಆ ನೀರಿನ ತತ್ವವುಳ್ಳಂತಹ ಈ ಮಣಿಪುರ ಚಕ್ರದಲ್ಲಿ ನಾವಂ ಪ್ರತಿಷ್ಠಿತಾಂ ವೇದ, ಇಲ್ಲೊಂದು ದೋಣಿ ಇದೆ ಅಂತ ಯಾವನು ತಿಳಿತಾನೋ ಅವನಿಗೆ ಸಾವಿಲ್ಲ ಅಂತ. ಅಂದರೆ ಇದು ಯಾವ ದೋಣಿ ಅಂದರೆ ಶ್ರೀಚಕ್ರ, ಆ ಚಕ್ರ ಎನ್ನುವಂತಹ ದೋಣಿ. ಈ ದೋಣಿಯನ್ನು ಆತ ಆಶ್ರಯಿಸಿದರೆ ಮತ್ತೆ ಅವನಿಗೇನಿಲ್ಲ, ಸಾವಿಲ್ಲ. ಅಂದರೆ ಭಗವತ್ಪಾದರು ಈ ಎಲ್ಲ ವಿಚಾರವನ್ನು ಹೇಳಬೇಕಿದ್ರೆ ಅವರ ಮನಸ್ಸಿನಲ್ಲಿ ಆ ವೇದವಾಣಿ ಹೇಗೆ ಪರಿಸ್ಫುರಿಸಿರಬೇಕು ನೋಡಿ. ಹೀಗೆ ಅಷ್ಟು ಆಳವಾದಂತಹ ವಿಚಾರವನ್ನು ಈ ಶ್ಲೋಕ ನಮಗೆ ತಿಳಿಸಿಕೊಡತ್ತೆ. ಸಾಕು, ಇಲ್ಲಿಗೆ ಈ ಶ್ಲೋಕದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಮುಂದಿನ ಶ್ಲೋಕ ಇದು ಒಂದು ದೃಷ್ಟಿಯಲ್ಲಿ ಈ ಸೌಂದರ್ಯ ಲಹರಿ ಮತ್ತು ಆನಂದ ಲಹರಿ ಮೊದಲನೇ ಭಾಗ, ಈ ಆನಂದ ಲಹರಿಯ ಕೊನೆಯ ಶ್ಲೋಕ ಅಂತ ನಾವು ಹೇಳಬಹುದು. ಇದು 41ನೇ ಶ್ಲೋಕ. ಇಲ್ಲಿಗೆ ಆನಂದ ಲಹರಿ ಎನ್ನುವಂಥ ಭಾಗ ಮುಗಿಯುತ್ತೆ. ನಾವು ಇಲ್ಲೂ ಸಹ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಚಾರಗಳು ಎಷ್ಟೋನ ಇವೆ. ಮತ್ತು ಇದರ ಪ್ರತಿಪದಾರ್ಥ ಎಲ್ಲ ನೋಡಿ ಆದಮೇಲೆ ಅದನ್ನು ವಿಚಾರ ಮಾಡೋಣ. ಏನು? ತವಾಧಾರೇ ಮೂಲೆ ಸಹ ಸಮಯಯ ಲಾಸ್ಯ ಪರಯ ನವಾತ್ಮಾನಂ ಮನ್ಯೆ ನವರಸ ಮಹಾತಾಂಡವ ನಟಂ ಉಭಾಭ್ಯಾಮೇತಾಭ್ಯಾಂ ಉದಯ ವಿಧಿಮುದ್ದಿಶ್ಯ ದಯಯ ಸನಾಥಾಭ್ಯಾಂ ಜಜ್ಞೆ ಜನಕ ಜನನೀಮಜ್ಜಗದಿದಂ ಸನಾಥಾಭ್ಯಾಂ ಜಜ್ಞೆ ಜನಕ ಜನನೀಮಜ್ಜಗದಿದಂ. ಇದರ ಪ್ರತಿಪದಾರ್ಥ: ಹೇ ತಾಯಿ, ತವ ನಿನ್ನ, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೇವೆ? ಮೂಲಾಧಾರ ಚಕ್ರಕ್ಕೆ ಹೋಗ್ತಾ ಇದ್ದೇವೆ. ಅವರೋಹಣ ಕ್ರಮದಲ್ಲಿ ನಾವು ಬರ್ತಾ ಇದ್ದೇವೆ, ಅದನ್ನು ಮರಿಬಾರ್ದು. ನಿನ್ನ ಮೂಲೆ, ಅಲ್ಲಿ ಶ್ಲೋಕದಲ್ಲಿ ತವಾಧಾರೆ ಮೂಲೆ ಅಂತ ಉಂಟಲ್ಲ, ಆ ಮೂಲೆ ಆಧಾರೆ ಮೂಲಾಧಾರ ಚಕ್ರದಲ್ಲಿ ಲಾಸ್ಯಪರಯ, ಲಾಸ್ಯಾಸಕ್ತಳಾದ. ಏನು ಲಾಸ್ಯಾಸಕ್ತಳು ಅಂದರೆ ನರ್ತನ ಅಂತಲೇ ಅರ್ಥ. ಹಾಗಿದ್ರೆ ಯಾಕೆ ಆ ಶಬ್ದವನ್ನು ಹೇಳದೆ ಈ ಲಾಸ್ಯ ಎನ್ನುವ ಶಬ್ದವನ್ನೇ ಹೇಳಿದರು ಅಂತ ಒಂದು ಸಂಶಯ ಬರುತ್ತೆ. ಆ ಸಂಶಯ ಉಳ್ಕೊಳ್ಳಿ, ಆಮೇಲೆ ಪರಿಹಾರ ಮಾಡೋಣ. ಲಾಸ್ಯ ಆಸಕ್ತಳಾದ ಸಮಯಯಾ ಸಹ, ಸಮಯ ಎಂಬ ಆನಂದ ಭೈರವಿಯೊಂದಿಗೆ ನವರಸ ಮಹಾತಾಂಡವ ನಟಂ, ಶೃಂಗಾರಾದಿ ನವರಸ ಭರಿತವಾದ ತಾಂಡವ ನರ್ತನ ಮಾಡುತ್ತಾ ಇರುವಂತಹ ನವಾತ್ಮಾನಂ ಆನಂದ ಭೈರವನನ್ನು ಮನ್ಯೆ ನಾನು ಭಾವಿಸುತ್ತೇನೆ. ಭಾವಿಸ್ತೇನೆ ಅಂದರೆ ಹೃದಯದಲ್ಲಿ ನಿನ್ನ ಸ್ಮರಣೆ ಮಾಡ್ತೇನೆ. ಅಷ್ಟೇ ಅಲ್ಲ, ಉದಯ ವಿಧಿಂ ಉದ್ದಿಶ್ಯ, ಈ ಜಗತ್ತಿನ ಉತ್ಪತ್ತಿಯನ್ನು ಬಯಸಿ ಏತಾಭ್ಯಾಂ, ಈ ಆನಂದ ಭೈರವ ಮತ್ತು ಆನಂದ ಭೈರವರಿಂದ ದಯೆಯ, ಅತ್ಯಂತ ದಯೆಯಿಂದ ಸನಾಥಾಭ್ಯಾಂ ಕೂಡಿರುವಂತಹ ಇದಂ ಜಗತ್, ಈ ಜಗತ್ತು ಜನಕ ಜನನೀಮತ್, ತಂದೆ ತಾಯಿ ಉಳ್ಳವರಾಗಿದೆ. ಯಾವುದು? ಈ ಜಗತ್ತು ಹೀಗೆ ಉಳ್ಳದ್ದಾಗಿ ಜಜ್ಞೆ ಉತ್ಪನ್ನವಾಯಿತು. ಅಂದರೆ ಇದರ ಒಟ್ಟು ತಾತ್ಪರ್ಯ ಏನು ಅಂದರೆ, ಹೇ ತಾಯಿ ಭಗವತಿ ತ್ರಿಪುರ ಸುಂದರಿ ಅಂತೆಲ್ಲ ನಾವು ಈವರೆಗೆ ಹೇಳ್ಕೊಂಡು ಬಂದಿದ್ದೇವೆ. ಈ ಶ್ಲೋಕದಲ್ಲಿ ಆಕೆಯನ್ನು ಭಗವತ್ಪಾದರು ಸಮಯ ಅಂತ ಇನ್ನೊಮ್ಮೆ ಕರೀತಾ ಇದ್ದಾರೆ. ಅದರಿಂದ ನಿನ್ನ ಈ ಮೂಲಾಧಾರ ಚಕ್ರದಲ್ಲಿ ಸಮಯ ಎಂಬ ಆನಂದ ಭೈರವಿಯು ಲಾಸ್ಯ ಮಾಡ್ತಾ ಇರ್ತಾಳೆ. ನಿನ್ನ ಮೂಲಾಧಾರ ಚಕ್ರದಲ್ಲಿ ಸಮಯ ಎನ್ನುವಂಥ ಆನಂದ ಭೈರವಿ ಲಾಸ್ಯ ಮಾಡ್ತಾಳೆ ಅಂದರೆ ಆ ಸಮಯ ಎನ್ನುವಳು ನಿನ್ನನ್ನು ಬಿಟ್ಟು ಬೇರೆ ಅಲ್ಲ. ನಾನು ಮೊನ್ನೆನೇ ಹೇಳಿದ್ದೇನೆ, ರಾಹೋಶಿರಃ, ಇದನ್ನು ಗಟ್ಟಿಯಾಗಿ ನೆನಪಿಟ್ಕೊಳ್ಳಿ.
ಹಾಗಾಗಿ ನೀನೇನೇ ಇಲ್ಲಿ ಏನಂತ ಕರೆಸ್ಕೊಳ್ತೀಯೇ? ಆ ಲಾಸ್ಯ ಮಾಡುವಂತಹ ಸಮಯ ಅಂತ ಹೆಸರಿನಿಂದ ಕರೆಸಿಕೊಳ್ತೀಯೇ. ಅಷ್ಟೇ ಅಲ್ಲ, ಅವಳೊಂದಿಗೆ ಅಂದರೆ ನಿನ್ನೊಂದಿಗೆ ಈ ಶೃಂಗಾರಾದಿ ನವರಸಗಳಿಂದ ಕೂಡಿದಂತಹ ಆನಂದ ಭೈರವನು ಸಹ ಆತ ತಾಂಡವ ನರ್ತನ ಮಾಡ್ತಾ ಇರ್ತಾನೆ. ಮತ್ತೆ ಇಂತಹ ಅದ್ಭುತವಾದಂತಹ ಈ ಸೃಷ್ಟಿಗೋಸ್ಕರ ದಯೆಯಿಂದ ಕೂಡಿರುವಂತಹ ಆ ಆನಂದ ಭೈರವ ಮತ್ತು ಆನಂದ ಭೈರವಿಯರೇ ಈ ಜಗತ್ತಿಗೆ ತಂದೆ ತಾಯಿಗಳಾಗಿದ್ದಾರೆ. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ, ಈ ಜಗತ್ತು ತಂದೆ ತಾಯಿಗಳು ಉಳ್ಳದ್ದಾಗಿದ್ದು ನಿಮ್ಮಿಂದ. ಅಂದರೆ ಈ ಜಗತ್ತು ಎನ್ನುವಂತಹ ಸಂತತಿ ಇದ್ದದ್ರಿಂದ ನೀವಿಬ್ಬರೂ ಸಹ ತಂದೆ ತಾಯಿ ಅಂತ ಕರೆಸ್ಕೊಳ್ತೀರಿ ಅಲ್ವಾ? ಆ ತಂದೆ ತಾಯಿ ಎನ್ನುವಂಥ ಶಬ್ದ ಬರುವುದೇ ಮಕ್ಕಳು ಎನ್ನುವಂಥ ಸಾಪೇಕ್ಷಿಕವಾದ ಸಂಬಂಧದಿಂದ. ಅದಿಲ್ಲ ಅಂತಾದರೆ ಗಂಡ ಹೆಂಡತಿ ಆಗ್ಬೋದು, ತಂದೆ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಜಗತ್ತು ನಿಮ್ಮಿಂದಾಗಿ ತಂದೆ ತಾಯಿ ಉಳ್ಳದ್ದಾಗಿದೆಯಪ್ಪ ಅಂದರೆ ನೀವು ಸಂತತಿ ಉಳ್ಳವರಾಗಿದ್ದೀರಪ್ಪ. ಯಾವ ಸಂತತಿ ಅಂದರೆ ನಿಮ್ಮ ಭಕ್ತಸ್ತೋಮ ಅಂತ ಜಡವಾದ ಈ ಜಗತ್ತು ಅಂತ ಅರ್ಥ ಅಲ್ಲ. ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ. ಇದಾದ ಮೇಲೆ ಈಗ ತಾನೇ ನಮಗೊಂದು ಸಂಶಯ ಬಂತು. ಯಾಕೆ ಭಗವತ್ಪಾದರು ನರ್ತನ ಅಂತ ಹೇಳಿದರೆ ಆ ಲಾಸ್ಯ ಮಾಡ್ತಾ ಇರುವಂಥ ಸಮಯ ಜೊತೆಗೆ ಅಂತ ಹೇಳಿದರು ಅಂತ. ನಾವು ಈ ಲಾಸ್ಯ, ನರ್ತನ, ತಾಂಡವ ಇದು ಯಾವುದಕ್ಕೂ ನಮಗೆ ವ್ಯತ್ಯಾಸ ಗೊತ್ತಿಲ್ಲ. ನಾವು ಎಲ್ಲರಿಗೂ ಒಂದೇ ಶಬ್ದ ಲಗಾಯಿಸ್ತಾ ಇರೋದು, ಡಾನ್ಸ್ ಅಂತ. ಆದರೆ ಇದರ ಹಿಂದ್ಗಡೆಯಲ್ಲಿ ಎಲ್ಲದಕ್ಕೂ ಒಂದು ಕಾರಣ ಇರಬೇಕು ಅಂತ ನಾವು ನಿನ್ನೆ ದಿವಸ ಆ ನಿರುಕ್ತದ ಹಿನ್ನೆಲೆಯಲ್ಲಿ ನಾವು ಅಷ್ಟೇ ಗಮನಿಸಿದ್ದೇವೆ. ಯಾಕೆ ಹೀಗೆ ಅಂದರೆ, ತಾಂಡವ ಬೇರೆ, ಲಾಸ್ಯ ಬೇರೆ. ಸ್ತ್ರೀಯರ ನರ್ತನಕ್ಕೆ, ನರ್ತನ ಕಾಮನ್ ಇಬ್ಬರಿಗೂ ಸಹ, ಸ್ತ್ರೀಯರ ನರ್ತನಕ್ಕೆ ಲಾಸ್ಯ ಅಂತಲೇ ಹೇಳಬೇಕು. ಪುರುಷರ ಉದ್ಧತವಾದ ನರ್ತನಕ್ಕೆ ತಾಂಡವ ಅಂತಲೇ ಹೇಳಬೇಕು. ಹಾಗಾಗಿ ಶಿವನ ಲಾಸ್ಯ ಅಂತ ಹೇಳಿದರೆ ತಪ್ಪು ಪ್ರಯೋಗ. ಶಿವನ ತಾಂಡವ ಪಾರ್ವತಿಯ ಅಥವಾ ಸಮಯಯ ಲಾಸ್ಯ ಅಂತಲೇ ಹೇಳಬೇಕು. ಹಾಗಾಗಿ ಸ್ತ್ರೀಕರ್ತೃಕವಾದದ್ದು ಲಾಸ್ಯ, ಪುರುಷಕರ್ತೃಕವಾದದ್ದು ತಾಂಡವ. ಇಲ್ಲಿ ನೀನು ನರ್ತನ ಮಾಡ್ತೆ ಅಂತ ಹೇಳಬೇಕಿದ್ರೆ ಅದಕ್ಕೋಸ್ಕರ ಭಗವತ್ಪಾದರು ಉದ್ದೇಶಪೂರ್ವಕವಾಗಿ ಲಾಸ್ಯಪರಯ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಇನ್ನೂ ಬೇರೆ ಬೇರೆ ಅರ್ಥಗಳೆಲ್ಲ ಇವೆ ಲಾಸ್ಯ ಅನ್ನೋದಕ್ಕೆ. ಸದ್ಯಕ್ಕೆ ಇಷ್ಟು ಸಾಕು. ಇಷ್ಟು ಆದ ಮೇಲೆ ನಮಗೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ತುಂಬ ರೀತಿಯ ವಿವರಣೆಯನ್ನು ಕೊಡ್ತಾರೆ. ಯಾಕೆಂದರೆ ಅವರೆಲ್ಲರ ದೃಷ್ಟಿಯಲ್ಲಿ ಸೌಂದರ್ಯ ಲಹರಿಯ ಪೂರ್ವಭಾಗ ಈ ಶ್ಲೋಕದೊಂದಿಗೆ ಮುಗಿತಾ ಇದೆ. ಹಾಗಾಗಿ ತುಂಬ ಕಾರಣಗಳನ್ನು ಕೊಡ್ತಾರೆ. ಸೌಭಾಗ್ಯವರ್ಧಿನಿ ಎನ್ನುವಂಥ ಒಬ್ಬ ಉತ್ತಮವಾದಂಥ ವ್ಯಾಖ್ಯಾನಕಾರ. ಉತ್ತಮವಾದ ವ್ಯಾಖ್ಯಾನಕಾರ ಅಂದರೆ ಇವರೆಲ್ಲರೂ ಸುಮ್ಮನೆ ಲೌಕಿಕರಲ್ಲ, ಇವರೆಲ್ಲರೂ ಸಹ ತಪಸ್ವಿಗಳು. ಹಾಗಾಗಿ ನಾನು ಉತ್ತಮವಾದ ವ್ಯಾಖ್ಯಾನಕಾರ ಅಂತ ಏಕವಚನ ಹೇಳಿಬಿಟ್ಟೆ. ಶಾಂತಂ ಪಾಪಂ ತಪಸ್ವಿಗಳವರು, ಹಾಗಾಗಿ ಬಹುವಚನದಲ್ಲೇ ಹೇಳಬೇಕು ನಾವು. ಅವರು ಏನು ಹೇಳ್ತಾರೆ ಅಂದರೆ, ಸೌಂದರ್ಯವರ್ಧಿನಿ ವ್ಯಾಖ್ಯಾನಕಾರರು ಈ ಶಿವಶಿವೆಯರು ಯಾಕೆ ನರ್ತನ ಮಾಡ್ತಾರೆ, ಅದು ಎಲ್ಲಿ? ಮೂಲಾಧಾರ ಚಕ್ರದಲ್ಲಿ. ಇದಕ್ಕೊಂದು ಕಾರಣವನ್ನು ಕೊಡ್ತಾರೆ. ಅವರು 3 ರೀತಿಯ ಕಾರಣ ಕೊಡ್ತಾರೆ ಶಿವಶಿವೆಯರು ಯಾಕೆ ನರ್ತನ ಮಾಡ್ತಾರೆ ಅಂತ. ಹಾಗಿದ್ರೆ ಏನು ಕಾರಣ ಅಂದರೆ, ಮೊದಲನೇದು, ಈ ಮಹಾಸಂಹಾರ ಆದ ಮೇಲೆ ಈ ಪ್ರಪಂಚದ ಪುನಃಸೃಷ್ಟಿ ಆಗಬೇಕಲ್ಲ, ಆ ಪುನಃಸೃಷ್ಟಿ ಆಗಬೇಕು ಅಂತ ಬಯಸಿ ಅವರು ನರ್ತನ ಮಾಡ್ತಾರಂತೆ. ಅಂದ್ರೆ ಏನಾಯಿತು, ಈ ಜಗತ್ತಿನ ಮೂಲ ಸೃಷ್ಟಿಯ ಹಿಂದೆ ಶಿವಶಿವೆಯರ ನರ್ತನ ಇಲ್ಲದೆ ಇದ್ದರೆ ಸೃಷ್ಟಿಯೇ ಆಗುವುದಿಲ್ಲ. ಮೂಲಾಧಾರ ಚಕ್ರದಲ್ಲಿ ಅವರ ನರ್ತನ ಇಲ್ಲದೆ ಇದ್ದರೆ ಸೃಷ್ಟಿ ಆಗಲಾರದು. ಅಂದರೆ ಅವರ ನರ್ತನದ ಉದ್ದೇಶ ಕೇವಲ ಮನರಂಜನೆಗಾಗಿ ಅಲ್ಲ, ಟೈಮ್ ಪಾಸಿಗಲ್ಲ, ಯಾವುದಕ್ಕೋಸ್ಕರ? ಈ ಸೃಷ್ಟಿ ಕ್ರಿಯೆಗೋಸ್ಕರ.
ಇದು ಮೊದಲನೇ ಕಾರಣ ಸಿಗುವಂಥದ್ದು. ಆಯಿತು. ಮತ್ತೆ ಎರಡನೇ ಕಾರಣ ಏನು ಅಂದರೆ, ಜಗತ್ ಸೃಷ್ಟಿಯನ್ನು ಮಾಡಿದರು. ಇವರ ನರ್ತನದಿಂದ ಜಗತ್ ಸೃಷ್ಟಿ ಆಯಿತು. ನರ್ತನ ಅಂದರೆ ಚಲನೆ. ಚಲನೆ ಇಲ್ಲದೆ ನರ್ತನ ಆಗತ್ತಾ? ಈ ಮಾತನ್ನು ನಾನು ಪೀಠಿಕೆಯಲ್ಲೇ ಹೇಳಿದ್ದೇನೆ. ಪರಬ್ರಹ್ಮ ವಸ್ತುವಿನ ಶಕ್ತಿ ಅಂದ್ರೇನು? ಆ ಪರಬ್ರಹ್ಮ ಶಕ್ತಿ ನಾನು ಬಹುವಾಗಬೇಕು ಅಂತ ಬಯಸಿದ ಸಂಕಲ್ಪವೇ ಕಾಮೇಶ್ವರಿ. ಅದೇ ಜಗತ್ತಿನ ಮೊಟ್ಟ ಮೊದಲ ಚಲನೆ ಅಂತ. ಮತ್ತು ಪುನಃ ಅದೇ ವಿಷಯವೇ ಮೂಲ ಶ್ಲೋಕದಲ್ಲಿ, ಮೊದಲನೇ ಶ್ಲೋಕದಲ್ಲಿ ಏನು ಹೇಳಿತ್ತೋ ಅದೇ ವಿಷಯಕ್ಕೆ ನಾವು ಬರ್ತಾ ಇದ್ದೇವೆ. ಹಾಗೆ ಬರಬೇಕು ಶಾಸ್ತ್ರದ ಕ್ರಮ. ಯಾಕೆ ಉಪಕ್ರಮ ಉಪಸಂಹಾರ ಎರಡೂ ಒಟ್ಟಿಗಾಗಬೇಕು, ಶಾಸ್ತ್ರದ ಕ್ರಮ ಅದು. ಹಾಗಾಗಿ ಅವರ ನರ್ತನ ಅದೇ ಸೃಷ್ಟಿಗೆ ಬೀಜ, ಚಲನೆ, ಜಗತ್ತಿನ ಮೊಟ್ಟ ಮೊದಲ ಚಲನೆ ಅಂತ. ಅದಾದಮೇಲೆ ಮತ್ತೆ ಎರಡನೇ ನರ್ತನಕ್ಕೆ ಕಾರಣ ಏನು ಅಂದರೆ, ಈ ಜಗತ್ ಸೃಷ್ಟಿಯಾದಂಥ ಸಂತೋಷದಿಂದ ಮತ್ತೆ ಸೃಷ್ಟಿ ಮಾಡ್ತಾರಂತೆ. ಯಾಕೆ ಅಂದರೆ, ಬಹಳ ಕಾಲದಿಂದ ತಂದೆ ತಾಯಿ ಮಕ್ಕಳನ್ನು ಬಯಸಿದ್ರು. ಮಕ್ಕಳು ಆಗಿರದೆ ಇದ್ದಾಗ ಕೊನೆಗೆ ಅವರು ನಿರೀಕ್ಷೆಯಂತೆ ಸಂತತಿಯನ್ನು ಪಡೆದಾಗ ಆ ತಂದೆ ತಾಯಿ ದೈಹಿಕವಾಗಿ ನರ್ತನ ಮಾಡದಿದ್ರು ಮಾನಸಿಕವಾಗಿ ನರ್ತನ ಮಾಡ್ತಾರೋ ಇಲ್ವೋ ಅಂತ ವ್ಯಾಖ್ಯಾನಕಾರರು ಕೇಳ್ತಾರೆ. ಆ ಸಂತೋಷವನ್ನು ಪ್ರಕಟಪಡಿಸುವುದಕ್ಕೋಸ್ಕರ ನರ್ತನ ಹೀಗೆ ಅಂತ. ಮತ್ತೆ ಮೂರನೇ ಕಾರಣ ಏನು ಅಂತ ಕೇಳಿದರೆ, ಆ ಮಹಿಮ್ನ ಸ್ತೋತ್ರ ಅಂತ ಒಂದು ಸ್ತೋತ್ರ ಬರುತ್ತೆ. ಅಲ್ಲಿ ಇನ್ನೊಂದು ಕಾರಣವನ್ನು ಕೊಡ್ತಾರೆ ಅವರು. ಏನು ಅಂದರೆ, ಈ ಜಗತ್ತನ್ನು ಸೃಷ್ಟಿ ಮಾಡಿ ಆದ ಮೇಲೆ ಸೃಷ್ಟಿ ಆಯ್ತಲ್ಲ ಅಂತ ಸಂತೋಷ. ಸೃಷ್ಟಿ ಆದಮೇಲೆ ಅಷ್ಟೇ ಸಾಕ? ಅಪ್ಪ ಅಮ್ಮನಿಗೆ ಮಕ್ಕಳನ್ನು ಪಡೆದಾದ್ಮೇಲೆ ಅವ್ರ ಕೆಲಸ ಮುಗೀತಾ? ಮತ್ತೆ ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡಬೇಕಲ್ಲ. ಆ ಮಕ್ಕಳು ಬೆಳೀತಾ ಇದ್ದಾಗ ಅವರ ಬೆಳವಣಿಗೆಯನ್ನು ಕಂಡು ಸಂತೋಷ ಪಡ್ತಾರೆ. ಹಾಗೇನೇ ಮುಂದೆ ಜಗತ್ ಸೃಷ್ಟಿ ಆದ ಮೇಲೆ ಆ ಜಗತ್ತಿನ ರಕ್ಷಣೆಗಾಗಿಯೂ ನರ್ತನ ಮಾಡ್ತಾರೆ. ಅಲ್ಲಿ ಏನು ಹೇಳಿದಂಗಾಯಿತು ಅಂತ ಕೇಳಿದರೆ, ಇದರ ಸೃಷ್ಟಿ, ಸ್ಥಿತಿ, ಲಯ ಮತ್ತು ಪಾಲನೆ ಎಲ್ಲವುದನ್ನು ಸಹ ಮಾಡುವವರು ನೀವೇ. ಅಂದರೆ ಪರಬ್ರಹ್ಮ ವಸ್ತು ಮತ್ತು ಆ ಮಾಯಾಶಕ್ತಿ. ಹಾಗಾಗಿ ಈ ಶಿವಶಿವೆಯರ ನರ್ತನಕ್ಕೆ ಈ ಮೂರು ರೀತಿಯಾದಂಥ ಕಾರಣವನ್ನು ವ್ಯಾಖ್ಯಾನಕಾರ ಕೊಡ್ತಾರೆ. ಮೂಲವನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೇನೆ. ಆ ಮಹಿಮ್ನ ಸ್ತೋತ್ರದಲ್ಲಿ ಬಂದಿದ್ದು, ಜಗದ್ರಕ್ಷಾಯೈ ತ್ವಂ ನಟಸಿ ನನು ವಾಮೈವ ವಿಭುತ. ನೀನು ಜಗತ್ತಿನ ರಕ್ಷಣೆಗಾಗಿ ನರ್ತನ ಮಾಡ್ತೀಯ. ನೀನು ರಕ್ಷಣೆ ಮಾಡದೇ ಇದ್ದರೆ ಜಗತ್ತಿನ ರಕ್ಷಣೆ, ನೀನು ನರ್ತನ ಮಾಡದೇ ಇದ್ದರೆ ಜಗತ್ತಿನ ರಕ್ಷಣೆ ಆಗುವುದಿಲ್ಲ. ಜಗತ್ತಿನ ರಕ್ಷಣೆ ಅಂದರೆ ಏನು ಕೇವಲ ಜಡವಾದ ಜಗತ್ತು ಅಂತ ಅರ್ಥ ಅಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿಬಿಡ್ತೇನೆ. ಜಗತ್ತಿನ ರಕ್ಷಣೆ ಹೇಗಾಗಬೇಕು? ಜ್ಞಾನ ಇಲ್ಲದೇ ಇದ್ದರೆ ಬರೇ ಜಗತ್ತಿಗೆ ಏನು ಬೆಲೆ ಉಂಟು? ಮಣ್ಣು ನೀರು ಕಲ್ಲಿಗೆ ಬೆಲೆ ಉಂಟಾ? ಇಲ್ಲ. ಹಾಗಾಗಿ ನೋಡಿ, ಪಾಣಿನಿ ಮಹರ್ಷಿಯ ಕಥೆಯನ್ನು ನಾವು ಕೇಳ್ತೇವೆ. ಇನ್ನೊಂದು ದಿವಸ ಆ ವಿಷಯವನ್ನು ಹೇಳಿದ್ದೇನೆ. ವ್ಯಾಕರಣದ ಆತ ಮೊದಲ ಕರ್ತ ಹೀಗೆ ಅಂತ. ಅದಕ್ಕೂ ಹಿಂದೂ ಇದ್ದರು, ಆದರೂ ವಿಶೇಷವಾಗಿ ಪ್ರಸಿದ್ಧನಾದವನು ಅವನು. ಆತ ಬಾಲ್ಯದಲ್ಲಿ ತುಂಬ ಅಜ್ಞಾನಿಯಾಗಿದ್ದ, ದಡ್ಡನಾಗಿದ್ದ. ಕೊನೆಗೆ ಅವನನ್ನು ದಡ್ಡ ಅಂತ ತೀರ್ಮಾನ ಮಾಡಿದರು ಎಲ್ಲರೂ. ಇವನು ಬೇಸರವಾಗಿ ನಾನು ವಿದ್ಯೆ ಗಳಿಸಲೇಬೇಕು ಅಂಥೇಳಿ ಹಿಮಾಲಯದ ತಪ್ಪಲಿನಲ್ಲಿರುವಂಥ ಒಬ್ಬ ಗುರುಗಳ ಹತ್ರ ಅಧ್ಯಯನ ಮಾಡಿದ. ಆ ಅಧ್ಯಯನದ ಜೊತೆಗೆ ಹೆಚ್ಚೆಚ್ಚು ಪರಮೇಶ್ವರನ ಆರಾಧನೆಗೆ ತೊಡಗಿದ. ಎಷ್ಟೋ ಸಲ ಹಿಮಾಲಯದ ತಪ್ಪಲಿನಲ್ಲಿ ಕುಳಿತು ತಪಸ್ಸನ್ನು ಮಾಡಿದ್ದಾನೆ. ಇವನ ಜೊತೆಗೆ ಎಷ್ಟೋ ಜನ ಹೋಗಿದ್ದಾರೆ ಹಾಗೆ ಆ ತಪಸ್ಸಿನ ಕೆಲಸಕ್ಕೋಸ್ಕರ. ಆದರೆ ಪರಮೇಶ್ವರನ ಅನುಗ್ರಹ ಇವನಿಗೆ ವಿಶೇಷವಾಗಿ ಆಗಬೇಕಾದ್ರಿಂದ ಅಂದು ಶಿವ ಕೈಲಾಸದಲ್ಲಿ ನರ್ತನ ಮಾಡ್ತಾ ಇದ್ದಂಥ ಅವನ ಡಮರು ನಾದ ಉಂಟಲ್ಲ, ಶಬ್ದ, ಅದು ಇವನಿಗೆ ಕೇಳಿಸ್ತಂತೆ. ಹೇಗೆ ಕೇಳಿಸ್ತದು? ಆತ ಡಮರನ್ನು ಹೀಗೆ ಅಲ್ಲಾಡಿಸಿದ 14 ಸಲ. ಅ ಇ ಉಣ್ ಋಲ್ ಋಕ್ ಏ ಓಂಗ್ ಐ ಔಜ್ ಹಯ ವರಟ್ ಲಣ್ ಞಮಗಣ ನಮ ಜಭ ಘಡ ದಶ ಜಭ ಘಡ ದಶ್ ಖ ಫ ಛ ಠ ಥ ಚಟ ತೌ ಕಪೈ ಶಶ ಸರ್ ಹಲ್ ಅಂತ. ಇಡೀ ಶಬ್ದ ಪ್ರಪಂಚ ಇರುವುದು ಈ 14 ಸೂತ್ರಗಳಲ್ಲಿ. ಪಾಣಿನಿಯ ಮೂಲಕ ನಮಗೆ ಇಡೀ ಶಬ್ದ ಪ್ರಪಂಚವನ್ನು ಕೊಟ್ಟು ನಮ್ಮ ಬುದ್ಧಿಯನ್ನು ಅರಳಿಸಿಕೊಳ್ಳೋದಕ್ಕೋಸ್ಕರ ಈ ಶಬ್ದ ಸೂರ್ಯನನ್ನು ನೀನು ಪಾಣಿನಿಯ ಮೂಲಕ ಕೊಟ್ಟಿಲ್ಲಪ್ಪ. ನೀನೆಲ್ಲೋ ಜಗತ್ತಿನ ರಕ್ಷಣೆ ಮಾಡುವವನು. ಶಬ್ದವೇ ಇಲ್ಲದೆ ಇದ್ದರೆ
ಮನುಷ್ಯನ ಬೆಳವಣಿಗೆ ಹೇಗ್ರಿ ಸಾಧ್ಯ? ಹಾಗಾಗಿ ಯಾಕೆ ಈ ಮಾತನ್ನ ಸ್ತೋತ್ರ ಹೇಳುತ್ತೆ? ಜಗದ್ರಕ್ಷಾಯೈ ನಟಸಿ. ಆ ಶಬ್ದ ಆ ಸಮಾಧಿ ಸ್ಥಿತಿಯಲ್ಲಿರುವಂಥ ಅವನಿಗೆ ಕೇಳಿಸಿದಾಗ ಅದನ್ನು ಸೆರೆ ಹಿಡಿದ. ಶಬ್ದವನ್ನು ಪಾಣಿನಿ ಕಂಡುಹಿಡಿದಲ್ಲ, ಪರಮೇಶ್ವರನ ಡಮರಿನಿಂದ ಬಂದದ್ದು. ಶಬ್ದದ ಮೂಲ ನಾದ. ನಾವು ಹಿಂದೆ ನೋಡ್ಕೊಂಡು ಹೋಗಿದ್ದೇವೆ. ಪರಾ ಪಶ್ಯಂತಿ ಮಧ್ಯಮ ವೈಖರಿ ಅನ್ನುವಂಥ ಈ 4 ನಮ್ಮ ಬಾಯಿಂದ ಬರಬೇಕಿದ್ರೆ ವೈಖರಿ ಆಗತ್ತೆ. ಅದಕ್ಕೂ ಮೊದಲದು ಹುಟ್ಟುವುದೆಲ್ಲಿ? ನಾಭಿಯಲ್ಲಿ. ಆ ಪರಮೇಶ್ವರನ ಡಮನಿಂದ ಬಂದಂಥ ನಾದ ಅವನಿಗೆ ಹೀಗೆ ಕೇಳಿಸಿದ. ಆ ಮೊದಲನೇ ಅಕ್ಷರ ನೋಡಿ, ಅ ಇ ಉಣ್. ಅ ಅಂದರೆ ಬರೇ ಅಲ್ಲ, ಅ ಜೊತೆಗೆ ಆನು ಸೇರಿಸ್ಕೊಳ್ಬೇಕು. ಮತ್ತೆ ಈ ಅಂದರೆ ಈ ಅಷ್ಟೇ ಅಲ್ಲ, ಈನು ಸೇರಿಸ್ಕೊಳ್ಬೇಕು. ಒಟ್ಟು ಲೆಕ್ಕ ಹಾಕಿದ್ರೆ ಎಷ್ಟು ಬರುತ್ತೆ? ಈ ಅಕ್ಷರವನ್ನು ಬಿಟ್ಟು ಈ 14 ಸೂತ್ರಗಳೇ ಇಡೀ ವ್ಯಾಕರಣ ಶಾಸ್ತ್ರಕ್ಕೆ ಮೂಲ. ಇದನ್ನು ತೆಗೆದುಬಿಟ್ರೆ ವ್ಯಾಕರಣ ಶಾಸ್ತ್ರ ಕಳಿಸಿಬಿದ್ದ. ಯಾಕೆ ಈ ಮಾತು ಹೇಳಿದೆ? ಜಗದ್ರಕ್ಷಾಯೈ ನಟಸಿ. ನೀನು ಜಗತ್ತಿನ ರಕ್ಷಣೆಗೋಸ್ಕರ ನೀನು ನಟನೆ ಮಾಡ್ತೀಯ. ಆ ನೀನು ಅಂತ ಏಕವಚನ ಹೇಳಿದರೂ ಸಹ ನಿನ್ನನ್ನು ಬಿಟ್ಟು ಯಾರಿಲ್ಲ? ಸೌದಾಮಿನಿ ಇಲ್ಲವೇ ಇಲ್ಲ. ಅದಕ್ಕೆ ನೀನು ಮೋಡ ಅಂತ ಹೇಳಿ ಆಗಿದೆಯಲ್ಲ ನನಗೆ. ಅದರಿಂದ ಯಾಕೆ ನರ್ತನೆ ಮಾಡ್ತಾರೆ ಅನ್ನೋದಕ್ಕೆ ಈ 3 ಕಾರಣಗಳು. ಇಷ್ಟು ಆದ ಮೇಲೆ ಇನ್ನೊಂದು ವ್ಯಾಖ್ಯಾನಕಾರರು ಇಲ್ಲಿ ನಮಗೆ ಬೇರೆ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾರೆ. ಅರುಣಾಮೋದಿನಿ ಅಂತ ವ್ಯಾಖ್ಯಾನ. ಸೌಂದರ್ಯ ಲಹರಿಗೆ ಸಂಸ್ಕೃತದಲ್ಲಿ ಪ್ರಸಿದ್ಧವಾದ ಸುಮಾರು 37-38 ವ್ಯಾಖ್ಯಾನಗಳಿವೆ. ಬೇರೆ ಬೇರೆ ವ್ಯಾಖ್ಯಾನ 106 ಇವೆ. ಅದಕ್ಕೋಸ್ಕರ ಮೊನ್ನೆ ಅವರು ಹೇಳಿದ್ದು ಇದರಷ್ಟು ಪ್ರಸಿದ್ಧವಾದ ಗ್ರಂಥವೇ ಇಲ್ವೇನೋ ಹೀಗೆ ಅಂತ. ಅವರು ಏನು ಹೇಳ್ತಾರೆ ಅಂದರೆ, ಒಂದು ಅರ್ಥದಲ್ಲಿ ಪೂರ್ವಭಾಗ ಈ ಶ್ಲೋಕದ ಜೊತೆ ಮುಗೀತದೆ. ಆ ಮೊದಲನೇ ಶ್ಲೋಕದಲ್ಲಿ ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತಂ ಅಂತ ಭಗವತ್ಪಾದ ಹೇಳಿದ್ದಾರೆ. ಅಂದರೆ ಆ ಶಿವಶಿವೆಯರು ಪರಸ್ಪರ ಅವರು ಎಂದೂ ಸಹ ವಿಯುಕ್ತರಲ್ಲ, ಅವರು ಸಂಯುಕ್ತರು ಅಂತ. ಹಾಗೆ ಅಲ್ಲಿ ಸಂಯುಕ್ತರು ಅಂತ ಹೇಳಿ ಆದಮೇಲೆ ಉಪಸಂಹಾರದಲ್ಲೂ ಈ ಮಾತು ಬರಲೇಬೇಕು. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಶಿವಶಕ್ತಿಯುಕ್ತ ಅಂತ ಹೇಳಿ ಅವರಿಬ್ಬರ ಸಮ್ಮೇಳನದಿಂದ ಸೃಷ್ಟಿ ಆಗ್ತದೆ ಅಂತ ಹೇಳಿ, ಮತ್ತೆ ಉಪಸಂಹಾರದಲ್ಲೂ ಸಹ ಅವರಿಬ್ಬರ ಈ ಮೇಲನವನ್ನು ತಾಂಡವ ಮತ್ತು ಲಾಸ್ಯ ಈ 2ರ ಮೂಲಕ ಸೌಂದರ್ಯಲಹರಿ ಏನು ಹೇಳುತ್ತೆ ಅಂದರೆ, ಈ ಎರಡೂ ಸಹ ಈ ಪ್ರಪಂಚದ ಕ್ರಿಯೆಗೆ ಬೇಕು ಎನ್ನುವಂಥದ್ದನ್ನು ತಿಳಿಸ್ತಾ, ಹೇಗೆ ಮೋಡವನ್ನು ಬಿಟ್ಟು ಸೌದಾಮಿನಿ ಇಲ್ವೋ ಹಾಗೆ ಸೌದಾಮಿನಿಯನ್ನು ಬಿಟ್ಟು ಮೋಡ ಇಲ್ವೋ, ಮತ್ತೆ ಕಾಮನ ಬಿಲ್ಲು ಮೋಡವನ್ನು ಬಿಟ್ಟು ಹೇಗಿಲ್ವೋ, ಮತ್ತೆ ಮೋಡದ ಒಳಗೆ ಮಿಂಚು ಮೋಡವನ್ನು ಹೇಗೆ ಬಿಟ್ಟಿಲ್ವೋ, ಹಾಗೆ ನೀವಿಬ್ಬರೂ ಸಹ ಪರಸ್ಪರ ಸದಾ ಸಂಯುಕ್ತರು. ಅಂದರೆ ಮೊದಲನೇ ಶ್ಲೋಕದಲ್ಲಿ ಶಿವಶಕ್ತಿಯುಕ್ತ ಅನ್ನೋದನ್ನು ಈ ಮೂಲಕ ತಿಳಿಸಿಕೊಡ್ತಾರೆ. ಉಪಸಂಹಾರದಲ್ಲೂ ಅದೇ ಬಂದ ಹಾಗೆ ಆಯಿತು. ಅಲ್ಲಿಗೆ ಈ ಅರುಣಾಮೋದಿನಿ ಎನ್ನುವಂಥ ವ್ಯಾಖ್ಯಾನಕಾರರು ಹೇಳ್ತಾರೆ, ಭಗವತ್ಪಾದರ ಕೃತಿಯ ಉಪಕ್ರಮಕ್ಕೂ ಉಪಸಂಹಾರಕ್ಕೂ ಎಂಥ ಸಂಬಂಧ ಉಂಟು ನೋಡಿ ಅಂತ. ಇಷ್ಟಾದ ಮೇಲೆ ಅಂದರೆ ನೀವು ಎಂದೂ ಆಗದೇ ಇರುವವರು ಅಂತ. ವಿಯುಕ್ತರಾಗ್ತೀರಿ ಅಂದರೆ ಶಿವನಿಗೆ ವಿಧುರತ್ವ ಹೇಳಬೇಕು, ತಾಯಿಗೆ ವೈಧವ್ಯವನ್ನು ಹೇಳಬೇಕು, ಅದಾಗದ ವಿಚಾರ ಅಂತ. ಹಾಗಾಗಿ ನೀವು ಸದಾ ಏನಾಗಿರ್ತೀರಿ? ಸಂಯುಕ್ತರಾಗಿರ್ತೀರಿ. ಮಂಗಳಕರವಾದಂಥ ಮುಕ್ತಾಯವಾಗಿದೆ ಅಂತ ಅವರು ಹೇಳ್ತಾರೆ ಹೀಗೆ ಅಂತ. ಮತ್ತೆ ಲಕ್ಷ್ಮೀಧರಾಚಾರ್ಯ ಅನ್ನುವಂಥ ಮಹಾಪ್ರಸಿದ್ಧ ವ್ಯಾಖ್ಯಾನಕಾರ, ಅವನು ತನ್ನ ವ್ಯಾಖ್ಯಾನದ ಕೊನೆಯಲ್ಲಿ ಅದ್ಭುತವಾದಂಥ ಮಾತನ್ನು ಹೇಳ್ತಾನೆ. ಕೊನೆಗೆ ನಾವು ಆ ಮಾತನ್ನು ನೋಡೋಣ. ಆ ಮಾತನ್ನು ಕೇಳಿ ರೋಮಾಂಚನ ಆಗುತ್ತೆ ನಮಗೆ. ಅಂಥ ಮಾತನ್ನು ಹೇಳ್ತಾನೆ. ಯೋಗಶಾಸ್ತ್ರದಲ್ಲಿ ಅದ್ವಿತೀಯವಾದಂಥ ಪರಿಣತಿಯನ್ನು ಪಡೆದವನು, ಆ ಎತ್ತರಕ್ಕೇರಿದವನು ಸವಾಲು ಹಾಕ್ತಾನೆ, ನನ್ನ ಯೋಗಶಾಸ್ತ್ರವನ್ನು ಪರೀಕ್ಷೆ ಮಾಡೋರು ಯಾಗಿದ್ದಾರೆ ಅಂತ. ಅಂಥ ಮಹಾನುಭಾವರು ಈ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರ್ತಿದ್ದಾರೆ. ಆತ ಏನು ಹೇಳ್ತಾನೆ, ಅವರು ಏನು ಹೇಳ್ತಾರೆ ಅಂದರೆ, ನಿನ್ನೆ ದಿವಸ ಇಲ್ಲಿ ಹಿಂದಿನ ಶ್ಲೋಕದಲ್ಲೂ ಸಮಯ ಎನ್ನುವಂಥ ಶಬ್ದ ಬಂದಿತ್ತು. ನಾನು ಅದಕ್ಕೆ ವೇದಾಂತ ಹಿನ್ನೆಲೆಯಲ್ಲಿ ಸಮಂ ಬ್ರಹ್ಮ, ಆ ಬ್ರಹ್ಮವಸ್ತುವನ್ನು ಯಾತಿ ಇತಿ ಸಮಯ, ಪರಬ್ರಹ್ಮ ವಸ್ತುವನ್ನು ಬಿಟ್ಟಿರದೇ ಇರುವಂಥ ಶಕ್ತಿ ಮಾಯೆ ಎನ್ನುವಂಥ ವೇದಾಂತ ವಿಚಾರವನ್ನು ಹೇಳಿದ್ದೆ. ಆದರೆ ಈ ಶ್ಲೋಕದಲ್ಲಿ ಮತ್ತೆ ಭಗವತ್ಪಾದ ಆ ಶಬ್ದವನ್ನು ಇಟ್ಟಿದ್ದಾರೆ, ಸಹ ಸಮಯಯ ಲಾಸ್ಯಪರಯ ಅಂತ. ಅದಕ್ಕೆ
ಈ ಲಕ್ಷ್ಮೀಧರ ವ್ಯಾಖ್ಯಾನಕಾರರು ಕೊಡುವಂಥ ಕಾರಣ ಬಹಳ ಅದ್ವಿತೀಯವಾದಂಥ ಕಾರಣಗಳನ್ನು ಕೊಡ್ತಾರೆ. ಏನು ಅಂದರೆ ಅದು ವೇದಾಂತದ ದೃಷ್ಟಿಯಲ್ಲಿ ಹೌದು, ಅಲ್ಲ ಅಂತಲ್ಲ, ಸಮಂ ಯಾತಿ ಎನ್ನುವಂಥ ಹಿನ್ನೆಲೆಯಲ್ಲಿ, ಆದರೆ ಇದಕ್ಕೆ ಹೊರತಾಗಿ ಬೇರೆ ಕಾರಣವೂ ಉಂಟು ಅಂತ. ಏನು ಅಂದರೆ ಶಂಭುವಿನೊಡನೆ ಅಂದರೆ ಶಿವನೊಡನೆ 5 ವಿಧವಾದಂತಹ ಸಾಮ್ಯವನ್ನು, ಸಾಮ್ಯ ಅಂದರೆ ಸಮತೆ, ಸಮಾನತೆಯನ್ನು ತಾಯಿ ಹೊಂದುತ್ತಾಳೆ. ಆದ್ದರಿಂದ ಅವಳು ಸಮಯ. ಈ ತಾಯಿಯ ಜೊತೆಗೆ ಸ್ವತಃ ಶಂಭು 5 ವಿಧವಾದಂತಹ ಸಮಾನತೆಯನ್ನು, ಸಾಮ್ಯತೆಯನ್ನು, ಸಮತೆಯನ್ನು ಹೊಂದುತ್ತಾನೆ. ಆದ್ದರಿಂದ ಅವನು ಸಮಯ, ಪುಲ್ಲಿಂಗ. ಅವನು ಸಮಯ, ಈಕೆ ಸಮಯ. ಇದ್ರ ಯಾಕೆ ಈ 5 ವಿಧವಾದಂತಹ ಸಮಾನತೆಯನ್ನು ಹೊಂದುತ್ತಾರೆ ಅಂದರೆ ಆ 5 ವಿಧವಾದಂತಹ ಸಮಾನತೆ ಇಬ್ಬರಿಗೂ ಇರಬೇಕು. ಅದು ಯಾವುದು ಅಂತ ಒಂದು ಪ್ರಶ್ನೆ. ಅದಕ್ಕೆ ಲಕ್ಷ್ಮೀಧರ ಆಚಾರ್ಯರು ಈ ಶ್ಲೋಕದಲ್ಲಿ ಬಂದಂಥ ಉದಾಹರಣೆಯನ್ನೇ ನಮ್ಮ ಮುಂದೆ ಇಡ್ತಾರೆ. ಇದು ನೋಡಿ, ಇಂತಿಂಥ ಏನುಂಟು ಕೇಳಿದರೆ ಸಮಾನತೆ ಉಂಟು ಅಂತ. ಅದರೊಳಗೆ ಈ ಮೊದಲನೆಯ ಸಾಮ್ಯತೆ ಅದು ಯಾವುದು ಅಂದರೆ ಅಧಿಷ್ಠಾನ ಸಾಮ್ಯ ಅಂತ. ಇದು ಮೊದಲನೇದು. ಎರಡನೆಯದು ಅವಸ್ಥಾನ ಸಾಮ್ಯ ಅಂತ. ಮತ್ತು ಮೂರನೇದು ಅನುಷ್ಠಾನ ಸಾಮ್ಯ ಅಂತ. ನಾಲ್ಕನೇದು ರೂಪಸಾಮ್ಯ ಅಂತ. ಐದನೇದು ನಾಮಸಾಮ್ಯ ಅಂತ. ಈ 5 ವಿಧವಾದಂಥ ಸಾಮ್ಯತೆ ಪರಸ್ಪರ ಇಬ್ಬರಲ್ಲೂ ಉಂಟು. ಹಾಗಾಗಿಯೇ ಅವರಿಬ್ಬರೂ ಸಹ ಸಮಪ್ರಧಾನರು, ಒಬ್ಬರಲ್ಲೂ ಹೆಚ್ಚು ಕಡಿಮೆ ಎನ್ನುವಂಥದ್ದು ಇಲ್ಲ ಅಂತ. ಹಾಗಿದ್ರೆ ಈ ಅಧಿಷ್ಠಾನ ಸಾಮ್ಯ, ಅವಸ್ಥಾನ ಸಾಮ್ಯ ಅಂದರೆ ಏನು ಅಂತಂದು ಪ್ರಶ್ನೆ. ಅದಕ್ಕೆ ಅಧಿಷ್ಠಾನ ಸಾಮ್ಯ ಅಂದರೆ ತವಾಧಾರೇ ಮೂಲ, ಇದೇ ಶ್ಲೋಕದಲ್ಲಿ ಅಂದರೆ ನೀವಿಬ್ಬರೂ ಸಹ ಎಲ್ಲಿದ್ದೀರಿ? ಆ ಮೂಲಾಧಾರ ಚಕ್ರದಲ್ಲಿ ವಾಸ ಮಾಡಿದ್ದೀರಿ. ಅಧಿಷ್ಠಾನ ಅಂದರೆ ಆಶ್ರಯ. ಈ ಕಲ್ಲಿದೆ, ಇದಕ್ಕೆ ಅಧಿಷ್ಠಾನ ಟೇಬಲ್. ಇದು ಇದೆ, ಇದಕ್ಕೆ ಅಧಿಷ್ಠಾನ ಟೇಬಲ್. ಹಾಗೆ ನಿಮ್ಮಿಬ್ಬರ ಪ್ರಕಟವಾಗುವಿಕೆಗೆ ಅಧಿಷ್ಠಾನ ಯಾವುದು? ಮೂಲಾಧಾರ ಚಕ್ರ. ಹಾಗೇನೆ ಹೋಗಿ ಮೇಲಕ್ಕೆ ಮಣಿಪುರ ಮತ್ತು ಸ್ವಾಧಿಷ್ಠಾನ, ಈ ಎಲ್ಲ ಚಕ್ರಗಳು ಸಹ ನಿಮ್ಮಿಬ್ಬರಿಗೂ ಸಮಾನವಾದ ಅಧಿಷ್ಠಾನ. ಈ ಅಧಿಷ್ಠಾನದಲ್ಲಿ ಇಬ್ಬರು ಸಮಾನವಾಗಿರ್ತೀರಾದ್ರಿಂದ ಆತ ಸಮಯ, ನೀನು ಸಮಯ. ಹಾಗಾಗಿ ಅಧಿಷ್ಠಾನ ಸಾಮ್ಯತೆ ಎನ್ನುವಂಥದ್ದು ಉಂಟು, ಮೊದಲನೇದು. ಅದಾದಮೇಲೆ ಎರಡನೇದು ಅವಸ್ಥಾನ ಸಾಮ್ಯ. ಅವಸ್ಥಾನ ಸಾಮ್ಯ ಅಂದರೆ ಲಾಸ್ಯಪರಯ ಮತ್ತು ಮಹಾತಾಂಡವ ನಟಂ. ಅವಳು ಲಾಸ್ಯ ಮಾಡ್ತಾಳೆ, ನೀನು ತಾಂಡವ ಮಾಡ್ತೀಯ ಎಂಬುದಾಗಿ ಎರಡನೇ ಈ ಅವಸ್ಥಾನ ಸಾಮ್ಯ. ಯಾಕೆ ಅಂದರೆ ವಾಸ್ತವಿಕವಾಗಿ ಲಾಸ್ಯ ಮತ್ತು ತಾಂಡವ ಇದು ಎರಡೂ ಸಹ ಮೂಲತಃ ನೃತ್ಯವೇ, ಅದರ ಕರ್ತೃ ಬೇರೆ ಆದ ಬೇರೆ ಬೇರೆ ಹೆಸರು. ಹಾಗಾಗಿ ಈ ಅವಸ್ಥಾನ ಸಾಮ್ಯ ಎನ್ನುವಂಥದ್ದು ಲಾಸ್ಯ ಮತ್ತು ತಾಂಡವ ಎನ್ನುವಂಥ ಈ ಪದಗಳಿಂದ ಇಬ್ಬರ ನರ್ತನದ ಉದ್ದೇಶವೂ ಒಂದೇ ಎನ್ನುವಂಥ ಅವಸ್ಥಾನ ಸಾಮ್ಯ ಅನ್ನೋದನ್ನು ಇದರಿಂದ ತಿಳಿಸಿಕೊಡ್ತಾರೆ. ಅದಾದಮೇಲೆ ಅನುಷ್ಠಾನ ಸಾಮ್ಯ. ಅನುಷ್ಠಾನ ಅಂದರೆ ಆರಾಧನೆ. ಆರಾಧನೆ ಮಾಡಬೇಕಿದ್ರೆ ಮತ್ತೆ ಹೇಗೆ ಆರಾಧನೆ ಮಾಡಬೇಕು ಅಂದರೆ ಜನಕ ಜನನೀಮಜ್ಜಗದಿದಂ, ನಿನ್ನಿಂದ ಅಂದರೆ ನೀನು ಈ ಪ್ರಪಂಚಕ್ಕೆ ತಂದೆ ಶಿವನನ್ನ ಕುರಿತು, ನೀನು ಈ ಪ್ರಪಂಚಕ್ಕೆ ತಾಯಿ. ಹಾಗಾಗಿ ನಿಮ್ಮಿಬ್ಬರಿಂದಾಗಿ ತಂದೆ ತಾಯಿ ಉಳ್ಳದ್ದಾಗಿದೆ ಈ ಪ್ರಪಂಚ, ಅಂದರೆ ಸೃಷ್ಟಿಯಾಗಿದೆ. ಈ ಸೃಷ್ಟಿಯ ಕ್ರಿಯೆಯಲ್ಲಿ ತಂದೆ ಹೆಚ್ಚು ತಾಯಿ ಹೆಚ್ಚು ಅಂತ ಉಂಟಾ? ಅವರಿಬ್ಬರ ಕ್ರಿಯೆಯೂ ಸಹ ಸಮಾನ. ಹಾಗಾಗಿ ಈ ಅನುಷ್ಠಾನ ಮಾಡಬೇಕಿದ್ರೆ ಶಿವಶಿವರಲ್ಲಿ ಭೇದವನ್ನು ಎಣಿಸಿ ಮಾಡದೆ ಸಮಾನ ದೃಷ್ಟಿಯಿಂದ ಮಾಡು ಎನ್ನುವಂಥ ಜನಕ ಜನನೀಮಜ್ಜಗದಿದಂ ಎನ್ನುವಂತಹ ಈ ಮೂರನೆಯ ಸಾಮ್ಯತೆಯನ್ನು ಅವರು ತೋರಿಸಿಕೊಡ್ತಾರೆ. ಅದಾದ ಮೇಲೆ ನಾಲ್ಕನೆಯ ಸಾಮ್ಯತೆ ಏನು ಅಂದರೆ ತಂತ್ರಗ್ರಂಥಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವರ್ಣನೆ ಬರುತ್ತೆ. ಶಿವಶಿವೆಯರಲ್ಲಿ ಸಾಮ್ಯತೆ ಉಂಟು ಅಂತ. ಇದನ್ನು ನಾವು ಇವತ್ತು ನೋಡ್ತೇವೆ. ಶಿವನ ಕೈಯಲ್ಲಿ ತ್ರಿಶೂಲ ನೋಡ್ತೇವೆ. ಸಗುಣ ರೂಪಕ್ಕೆ ಬನ್ನಿ, ತಾಯಿಯ ಕೈಯಲ್ಲೂ ತ್ರಿಶೂಲವನ್ನು ನೋಡ್ತೇವೆ. ಶಿವನ ತಲೆಯಲ್ಲಿ ಅರ್ಧಚಂದ್ರನ ನೋಡ್ತೇವೆ. ತಾಯಿಯ ತಲೆಯಲ್ಲೂ ಸಹ ಅರ್ಧಚಂದ್ರನ ನೋಡ್ತೇವೆ.
ಈ ರೂಪ ಸಾಮ್ಯ ಅದರ ಜೊತೆಗೆ ಇನ್ನೂ ಮತ್ತು ಪುನಃ ರೂಪ ಸಾಮ್ಯ ಏನು ಅಂತಂದರೆ ಜಪಾಕುಸುಮ ಸಂಕಾಶೌ ದ್ವಿವಚನ. ಅವರಿಬ್ಬರ ಬಣ್ಣವು ಹೇಗುಂಟು ಅಂದರೆ ಇಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಜಪಾಕುಸುಮ ಅಂದರೆ ದಾಸವಾಳದ ಹೂವ. ದಾಸವಾಳದ ಹೂವಿನ ಬಣ್ಣದಿಂದ ನೀವಿಬ್ಬರೂ ಕೂಡಿದ್ದೀರಿ ರೂಪ. ಅಷ್ಟೇ ಅಲ್ಲ, ಮತ್ತೆ ಮದಘೂರ್ಣಿತ ಲೋಚನವು, ನಿಮ್ಮಿಬ್ಬರ ಕಣ್ಣು ಸಹ ಅದು ಕೆಂಪಾಗಿ ಇದೆ, ಕಣ್ಣ ಕೊನೆ. ರೂಪ ಸಾಮ್ಯ. ಇಂತಹ ಜಗತ್ಪಿತರವು ಒಂದೇ, ಭೈರವೀ ಭೈರವಾತ್ಮಕವು. ಜಗತ್ತಿನ ತಂದೆ ತಾಯಿಯರು ಸಾಮ್ಯತೆ. ಯಾಕೆ ಕೇಳಿದರೆ ತಂದೆ ಎಷ್ಟು ಮುಖ್ಯವೋ ತಾಯಿಯೂ ಅಷ್ಟೇ ಮುಖ್ಯ, ತಾಯಿ ಎಷ್ಟು ಮುಖ್ಯವೋ ತಂದೆಯೂ ಸಹ ಅಷ್ಟೇ ಮುಖ್ಯ. ಹಾಗಾಗಿ ನಿಮಗೆ ಭೈರವೀ ಭೈರವಾತ್ಮಕ ಆ ಶಬ್ದದ ಸಾಮ್ಯತೂ ಹಾಗೆ ಉಂಟು ನೋಡಿ. ಮತ್ತೆ ರೂಪ ಆ ಭೈರವೀ ದೀರ್ಘ, ಭೈರವ ಎನ್ನುವಂಥದ್ದು ಅದು ಮುಂದಿನ ಪ್ರತ್ಯಯ. ಮೂಲ ಶಬ್ದ ಭೈರವ ಎನ್ನುವಂಥದ್ದು ಸಮಾನ. ಹಾಗಾಗಿ ಭೈರವೀ ಭೈರವಾತ್ಮಕವು ಎನ್ನುವಂತಹ ಈ ತಂತ್ರ ಗ್ರಂಥಗಳಲ್ಲಿ ಶಿವಶಿವೆಯರ ರೂಪ ಸಾಮ್ಯತೆಯನ್ನು ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಇಷ್ಟು ಆದ ಮೇಲೆ ಕೊನೆಯದು ನಾಮಸಾಮ್ಯ ಅಂತ. ನಾಮ ಅಂದರೆ ಹೆಸರು. ನಾಮಸಾಮ್ಯ ಹೇಗೆ? ಶಿವನಿಗೆ ಸಮಯ ಅಂತ ಹೆಸರು, ಮತ್ತು ತಾಯಿಗೆ ಸಮಯ ಅಂತ ಹೆಸರು. ಈ ಸಮಯ ಸಮಯ ಅಂತ ನಾವು ದೀರ್ಘವನ್ನು ನೋಡುವುದು ಕೊನೆಯ ಅಕಾರ ಮತ್ತು ಆಕಾರಗಳಲ್ಲಿ ಮಾತ್ರ. ಆ ಮೂಲ ಶಬ್ದವಂಥ ಸಮ ಎನ್ನುವಂಥ ಶಬ್ದದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ನಿಮ್ಮಿಬ್ಬರಲ್ಲೂ ಸಹ ಈ 5 ಸಾಮ್ಯತೆ ಇದ್ದದ್ರಿಂದ ನೀವಿಬ್ಬರೂ ಸಮಯ ಸಮಯ ಅಂತ ಕರೆಸ್ಕೊಳ್ತೀವಿ ಎನ್ನುವಂತಹ ಈ ನಾಮಸಾಮ್ಯ. ಹೀಗೆ ತಂತ್ರಶಾಸ್ತ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಈ ರೀತಿಯಾಗಿ ಹೇಳಿದ್ದನ್ನು ಇಟ್ಕೊಂಡು ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡ್ತಾರೆ. ಇಷ್ಟಾದ ಮೇಲೆ ಇಲ್ಲಿ ನಾವು ಒಂದನ್ನು ವಿಚಾರ ಮಾಡಬೇಕಾದದ್ದುಂಟು. ಸಾಮಾನ್ಯವಾಗಿ ಈ ತಂತ್ರಶಾಸ್ತ್ರದಲ್ಲಿ, ಯಾಕೆಂದರೆ ನಾವು ಮೂಲಾಧಾರ ಚಕ್ರವನ್ನು ನಾವೀಗ ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಈ ವಿಚಾರ ನಾವು ನೋಡೋದಿಲ್ಲ. ಇನ್ನು ಮುಂದೆ ಏನಿದ್ರೂ ಸಹ ಸೌಂದರ್ಯ ಲಹರಿಯಲ್ಲಿ ತಾಯಿಯ ಸಗುಣವಾದ ರೂಪವನ್ನು ನೋಡ್ಕೊಂಡು ಹೋಗ್ತಾ ಇರ್ತೇವೆ. ಶೃಂಗಾರಾದಿ ವಿಚಾರ ಬರ್ತಾ ಇರುತ್ತೆ, ಅದು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿಗೆ ಈ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಿಂಹಪಾಲು ಮುಗಿದು ಹೋಗುತ್ತೆ. ಹಾಗಾಗಿ ಇದನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗಬೇಕಿದ್ರೆ ಇನ್ನೊಂದು ಚೂರು ವಿಚಾರ ಮಾಡಬೇಕಂತ ಅಂಶ ಇದೆ ಇಲ್ಲಿ. ಏನು ಅಂದರೆ ಈ ಸಮಯ ಮತ್ತು ಸಮಯ ಅಂತ ಕರೆಸಿಕೊಳ್ಳುವಂತಹ ಈ ಸಮಯ ಪೂಜಕರನ್ನು ಏನಂತ ಕರೀತಾರೆ? ಸಮಯಿಗಳು ಅಂತ ಕರೀತಾರೆ. ತಂತ್ರಶಾಸ್ತ್ರದಲ್ಲಿ ಪ್ರಧಾನವಾಗಿ ಸಮಯಗಳು ಮತ್ತು ಕೌಲರು ಅಂತ. ಇವ್ರನ್ನ ಯಾಕೆ ಸಮಯಗಳು ಅಂತ ಕರೀತಾರೆ ಅಂದರೆ ಈ ಸಮಯ ಎನ್ನುವಂಥ ಹೆಸರಿನ ಒಂದು ವಿಶೇಷ ಹಿನ್ನೆಲೆಯಿಂದ ಪೂಜೆ ಮಾಡ್ತಾರೆ. ಇದು ವೇದೋಕ್ತವಾದಂಥ ಮಾರ್ಗ, ಶ್ರುತ್ಯುಕ್ತವಾದಂಥ ಮಾರ್ಗ. ಇಲ್ಲಿ ಇನ್ಯಾವುದೇ ಕೆಟ್ಟ ವಿಚಾರದ ಸ್ಪರ್ಶ ಸಹ ಬರುವುದಿಲ್ಲ. ಆ ಕೆಟ್ಟ ವಿಚಾರದ ಸ್ಪರ್ಶ ಸಹ ಬರುವುದಿಲ್ಲ ಅಂದರೆ ವಾಸ್ತವಿಕವಾಗಿ ಷಟ್ಚಕ್ರಗಳ ಪೂಜೆಯನ್ನು ಸಹ ಸಮಯಗಳು ಅಷ್ಟಾಗಿ ಹಚ್ಚಿಕೊಂಡು ಮಾಡೋದಿಲ್ಲ. ಈ ಷಟ್ಚಕ್ರಗಳ ಮೇಲಿರುವಂತಹ ಸಹಸ್ರದಳ ಕಮಲದಲ್ಲಿಯೇ ಅವರ ಪೂಜೆ, ಚಂದ್ರಮಂಡಲದ ಪೂಜೆ. ಅದಕ್ಕೋಸ್ಕರವೇ ಹುಣ್ಣಿಮೆ ದಿವಸ ವಿಶೇಷವಾಗಿ ಚಕ್ರಾರಾಧನೆ, ಅದು ಸಮಯಗಳಿಗೆ. ಇಲ್ಲಿ ವಿಶೇಷವಾಗಿ ಅವರು ಪೂಜೆಯನ್ನು ಮಾಡುವುದಿಲ್ಲ. ಹಾಗಿದ್ರೆ ಅವರ ಪೂಜೆ ಏನಿದ್ರೂ ಸಹಸ್ರದಳ ಕಮಲದಲ್ಲಿ, ಈ ಚಕ್ರಗಳಲ್ಲೆಲ್ಲ. ಈ ಚಕ್ರಗಳಲ್ಲಿ ಮತ್ತೆ ಪುನಃ ಪೂಜೆ ಮಾಡುವವರು ಇದ್ದಾರೆ ಕೆಲವು ಜನ. ಅದರೊಳಗೆ ಈ ಮೂಲಾಧಾರ ಚಕ್ರಕ್ಕೆ ಒಂದು ಹೆಸರುಂಟು. ಮೂಲಾಧಾರಕ್ಕೆ ಕುಲ ಕುಲ ಅಂತ ಕರೀತಾರೆ. ನಾವು ಹಿಂದೂ ನೋಡ್ಕೊಂಡು ಬಂದಿದ್ದೇವೆ, ಸ್ವಪೇಶಿ ಕುಲ ಕುಂಡೆ ಕುಹರಿಣಿ ಅಂತ. ಕುಲ, ಈ ಕುಲವನ್ನು ಪೂಜಿಸುವವರು ಕೌಲರು ಅಂತ. ಅದಕ್ಕೋಸ್ಕರ ಅವರನ್ನು ಕೌಲರು ಅಂತ ಕರೀತಾರೆ. ಅವರಿಗೆ ಈ ವಿಶೇಷವಾಗಿ ಈ ಚಕ್ರಗಳ ಪೂಜೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಏನಾಗಿದೆ ಕೇಳಿದರೆ ಅಷ್ಟೋ ಇಷ್ಟೋ ಈ ಪೂಜೆಯಲ್ಲಿ ಸ್ವಲ್ಪ ವಾಮಾಚಾರದ ವಿಚಾರ ಸೇರಿಕೊಂಡಿದೆ. ಅವರು ಆ ಪೂಜೆಯನ್ನು ಮಾಡಿ ಆದ ಮೇಲೆ ಸಂತೋಷ ಆಗತ್ತೆ ಅವರಿಗೆ, ಅದೇ ಮೋಕ್ಷ ಅಂತ ಭಾವಿಸ್ತಾರೆ. ಅದಕ್ಕೋಸ್ಕರ ಕೌಲರನ್ನು ಏನಂತ ಕರೀತಾರೆ ಕೇಳಿದರೆ ಕ್ಷಣಮುಕ್ತರು ಅಂತ. ಅದಕ್ಕಾಗಿ ಸಮಯಿಗಳು ಮತ್ತು ವೇದದ ದಾರಿಯಲ್ಲಿ ಹೋಗುವವರು ಈ ಕೌಲ ಮಾರ್ಗವನ್ನು ಬಹಳ ದೂರದಲ್ಲಿಡ್ತಾರೆ. ಅದನ್ನು ಅವರು ನೆಚ್ಚಿಕೊಂಡು ಹೋಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಈ ಶಕ್ತಿಗೆ ಸಂಬಂಧಪಟ್ಟ ವಿಚಾರ ಅಂದ ತಕ್ಷಣ ವಾಮಾಚಾರ ಎನ್ನುವಂಥದ್ದೊಂದು ಬರ್ತದಿಲ್ಲ. ಅದು ಬರುವುದು ಎಲ್ಲಿ?
ಈ ಕೌಲ ಮತಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಬರುವಂತಹದ್ದು. ಸಮಯ ಮತದಲ್ಲಿ ಬರುವುದಿಲ್ಲ. ಅದು ಹೇಳುವಂತಹದ್ದು ಅಪ್ಪಟ ವೇದಾಂತ. ಯಾಕೆಂದರೆ ವೇದ ಪ್ರತಿಪಾದಿತವಾದಂಥ ದಾರಿಯಲ್ಲೇ ತಾಯಿ ಆರಾಧನೆ ಮಾಡುತ್ತೆ ಅದು. ಹಾಗಾಗಿ ಕೌಲರು ಬೇರೆ ಮತ್ತು ಸಮಯಿಗಳು ಬೇರೆ. ಸಮಯಿಗಳಿಗೆ ಷಟ್ಚಕ್ರದ ಪೂಜೆ ಎನ್ನುವಂಥದ್ದು ನಿಯತವಾಗಿಲ್ಲ. ಮಾಡಿದರೂ ಮಾಡ್ಬೋದು, ಬಿಟ್ಟರು ಬಿಡ್ಬೋದು. ಆದರೆ ಕೌಲರಿಗೆ ಇದು ನಿಯತ ಅಲ್ಲ, ಷಟ್ಚಕ್ರಗಳ ಪೂಜೆಯೇ ನಿಯತ. ಇಷ್ಟು ಹಿನ್ನೆಲೆಯಲ್ಲಿ ಸಮಯಿಗಳು ಮತ್ತು ಕೌಲರು ಅಂದರೆ ಏನು ವ್ಯತ್ಯಾಸ ಅಂತ. ಇಷ್ಟು ಆದ ಮೇಲೆ ಇಲ್ಲಿ ಇನ್ನು ಒಂದು ವಿಚಾರ ಹೇಳಬೇಕು. ತಾಯಿಗೆ ಆ ಯಂತ್ರ ಅದು ಸಹ ಒಂದು ಶರೀರ ಉಂಟು. ತಾಯಿಯ ಅವಳಿಂದಾಗಿ ಎಲ್ಲ ಶಬ್ದಗಳು ಹೊರಹೊಮ್ಮುತ್ತವೆ. ನಾವು ಹಿಂದೆಲ್ಲ ನೋಡ್ಕೊಂಡು ಹೋಗಿದ್ದೇವೆ. ಪರಾ ಪಶ್ಯಂತಿ ಮಧ್ಯಮ ವೈಖರಿ ಎನ್ನುವಂತಹ ನಾದ ಬಿಂದು ಕಲಾ ಅತೀತ ಎನ್ನುವಂಥವು ಇವು ಈ ಶ್ರೀಚಕ್ರದಿಂದಲೇ ಬರುವಂಥವು, ಅಂದರೆ ಈ ಚಕ್ರಗಳಿಂದಲೇ ಅಂತ. ಅದಕ್ಕೆ ವ್ಯಾಖ್ಯಾನಕಾರರು ಇಲ್ಲೊಂದು ಸ್ವಲ್ಪ ವಿಚಾರವನ್ನು ಹೇಳ್ತಾರೆ. ಶ್ರೀಚಕ್ರದಲ್ಲಿ ತ್ರಿಕೋಣ ಉಂಟಲ್ಲ, ಆ ತ್ರಿಕೋಣವೇ ನಾದದ ಸ್ಥಾನ. ಅಲ್ಲಿಂದಲೇ ಮೊಟ್ಟ ಮೊದಲ ಏನಾಗತ್ತೆ, ಶಬ್ದ ಹುಟ್ಟತ್ತೆ. ನಾದ ಅಂದರೆ ಅದು ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ನೋಡಿ, ಆ ಚಕ್ರ ಅಂದರೆ ನಮ್ಮ ದೇಹದಲ್ಲಿ ಶಬ್ದ ಬರಬೇಕಿದ್ರು ಸಹ ಮೊದಲು ಬರುವಂತಹದ್ದು ನಾಭಿಗಿಂತಲೂ ಕೆಳಗಿನಿಂದ ಬರುತ್ತೆ. ಅದು ಶಬ್ದದ ಉತ್ಪತ್ತಿಯ ಸ್ಥಾನ ಅಲ್ಲಿ ಮೂಲಾಧಾರ ತ್ರಿಕೋಣ. ಹಾಗಾಗಿ ಅಲ್ಲಿಂದ ಅದು ಶಬ್ದ ಬರ್ತದೆ ಅಂತ. ಶ್ರೀಚಕ್ರದಲ್ಲಿ ತ್ರಿಕೋಣದಲ್ಲಿ ನಾವು ನೋಡಬೇಕು. ಅದಾದ್ಮೇಲೆ ಅದಕ್ಕಿಂತ ಹೊರಗಿರುವಂತಹದ್ದು ಅಷ್ಟಕೋಣಗಳು. ಈ ಅಷ್ಟಕೋಣಗಳ ಸ್ಥಾನದಿಂದಲೇ ಬರುವಂತಹದ್ದು ಏನು ಕೇಳಿದರೆ ಪಶ್ಯಂತಿ ಅಂದರೆ ಆ ಶಬ್ದವನ್ನು ನೋಡುತ್ತಾರೆ ಅಂತ. ಯಾರು? ನಾವು ನೀವಲ್ಲ, ಯೋಗಿಗಳು. ಅವರು ಅದನ್ನು ನೋಡ್ತಾರೆ. ಅಂದರೆ ನಾಭಿಗಿಂತ ಮೇಲಕ್ಕೆ ಬರುತ್ತೆ ಅದು. ಇಲ್ಲಿ ಈ ದೇಹದಲ್ಲಿ ಚಕ್ರದಲ್ಲಿ ಅದು ಅಷ್ಟದಳಗಳಲ್ಲಿ ಬರುವಂತಹದ್ದು. ಅದಾದಮೇಲೆ ಮೂರನೆಯ ಮಜಲು ಪರಾ ಪಶ್ಯಂತಿ ಮಧ್ಯಮ ಅಂತ, ಅದು ಇಲ್ಲಿಗೆ ಬರುತ್ತೆ ಕಂಠಕ್ಕೆ. ಚಕ್ರದಲ್ಲಿ ಎಲ್ಲಿ ಬರುತ್ತೆ ಕೇಳಿದರೆ ಅಷ್ಟದಳಕ್ಕಿಂತ ಹೊರಗೆ ಇರುವಂತಹದ್ದು ದಶಾರ ಯುಗ್ಮ, 10 ದಳಗಳ 2 ಚಕ್ರ ಉಂಟು, ಅಲ್ಲಿ ಬರುತ್ತೆ. ಅದಾದ ಮೇಲೆ ಕೊನೆಯದು ಪರಾ ಪಶ್ಯಂತಿ ಮಧ್ಯಮ ವೈಖರಿ, ನಮ್ಮ ಕಂಠದಿಂದ ಈಚೆ ಬರುವಂತಹದ್ದು. ಅಲ್ಲಿ ಚಕ್ರದಲ್ಲಿ ಬರುವಂತಹದ್ದು ಚತುರ್ದಶಾರಗಳಲ್ಲಿ ಅದರ ಸ್ಥಾನ. ಅಂದರೆ ಇಡೀ ಈ ಶ್ರೀಚಕ್ರದಲ್ಲಿ ಸಕಲ ಈ ವಾಕ್ ಪ್ರಪಂಚವೂ ಸಹ ಅಡಕವಾಗಿ ಇದೆ ಎನ್ನುವಂತಹ ವಿಚಾರವನ್ನು ಈ ಶ್ಲೋಕದ ಮೂಲಕ ಲಕ್ಷ್ಮೀಧರ ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡ್ತಾರೆ. ಅಲ್ಲಿಗೆ ಅದರ ಆರಾಧನೆ ಮಾಡುವವರಿಗೆ ಏನೆಲ್ಲ ಸಿಗತ್ತೆ ಅಂತೆಲ್ಲ ನಾವು ಪರ್ಯಾಯವಾಗಿ ಹೇಳಿದಾಗಾಯಿತು ಅಷ್ಟೇ. ಹಾಗಾಗಿ ಆ ಇಡೀ ಶ್ರೀಚಕ್ರದ ಮತ್ತು ಪುನಃ ಇನ್ನೂ ಬೇರೆ ಬೇರೆ ಕೋಣಗಳೆಲ್ಲ ಇವೆ, ಅದನ್ನೆಲ್ಲ ಹಿಂದೆ ಹೇಳಾಗಿದೆ ಅಂತ ಸಮಾಧಾನ ಪಟ್ಕೊಳ್ಳೋಣ. ಮತ್ತು ಈ ಶ್ಲೋಕದ ಜೊತೆಗೆ ಆನಂದಲಹರಿ ಎನ್ನುವಂತಹದ್ದು ಮುಕ್ತಾಯವಾಗುತ್ತೆ. ಅದು ಹೇಗೆ ಮುಕ್ತಾಯ ಆಗುತ್ತೆ ಕೇಳಿದರೆ ವ್ಯಾಖ್ಯಾನಕಾರರು ಅದಕ್ಕೋಸ್ಕರ ನೋಡಿ, ಆನಂದ ಭೈರವ ಆನಂದ ಭೈರವಿ ಎನ್ನುವಂಥ ಶಬ್ದದೊಂದಿಗೆ ಅದನ್ನು ಮುಕ್ತಾಯ ಮಾಡಿ ನಮಗೆ ಕೊಡ್ತಾರೆ. ಹಾಗಾಗಿ ಇವತ್ತಿಗೆ ಈ ಸೌಂದರ್ಯ ಲಹರಿಯ ಪೂರ್ವಭಾಗ ಅಂತ ಆನಂದ ಲಹರಿ ಮುಗಿತಾ ಇದೆ. ಅದರ ಜೊತೆಗೆ ಈ 5 ಚಕ್ರಗಳಲ್ಲಿ ಹೇಳಿದಂಥ ಶಬ್ದಗಳನ್ನು ನಾವು ಒಂದ್ಸಲ ಗಮನಿಸಬೇಕು. ಪರಸ್ಪರ ಜೊತೆಯಾಗಿ ಬಂದಂಥದ್ದು. ವಿಶುದ್ಧಿ ಚಕ್ರದಲ್ಲಿ ಬಂದಂಥ ಶಬ್ದ ಏನು ಅಂದರೆ ಅಲ್ಲಿ ಸದಾಶಿವ ಮತ್ತು ದೇವಿ ಎನ್ನುವಂಥ ಶಬ್ದವನ್ನು ಹೇಳಿದರು. ಅದಾದಮೇಲೆ ವಿಶುದ್ಧಿಗಿಂತ ಕೆಳಗೆ ಹೋದರೆ ಅನಾಹತ, ಅಲ್ಲಿ ಹೇಳಿದ್ದು ಹಂಸದ್ವಂದ್ವ ಸಮುನ್ಮೀಲತ್ ಸಂವಿತ್ ಕಮಲ ಮಕರಂದೈಕ ರಸಿಕಂ ಅಂತ. ಅಲ್ಲಿ ಬೇರೆ ಶಬ್ದ 2 ಹಂಸ ಹಂಸಿ. ಹಾಗೆ ಅಲ್ಲಿಂದ ಕೆಳಗೆ ಬಂದರೆ ಸ್ವಾಧಿಷ್ಠಾನದಲ್ಲಿ ಸಂವರ್ತ ಅಂತ ಶಿವನನ್ನು ಕರೆದ್ರು, ತಾಯಿಯನ್ನು ಸಮಯ ಅಂತ ಕರೆದ್ರು. ಇನ್ನು ಕೆಳಕ್ಕೆ ಬಂದರೆ ಎಲ್ಲಿ ಮಣಿಪುರದಲ್ಲಿ ಆತನ ಈಗ ತಾನೇ ನಾವು ನೋಡ್ಕೊಂಡು ಹೋಗಿ ಮೇಘೇಶ್ವರ ಮತ್ತು ಸೌದಾಮಿನಿ ಅಂತ ಕರೆದ್ರು. ಇನ್ನು ಕೆಳಕ್ಕೆ ಮೂಲಾಧಾರಕ್ಕೆ ಬಂದಾಗ ಅಲ್ಲಿ ಆನಂದ ಭೈರವ ಮತ್ತು ಆನಂದ ಭೈರವಿ. ಅಲ್ಲಿಗೆ ಈ 5 ತತ್ವಗಳ ಹಿನ್ನೆಲೆಯಲ್ಲಿ ಭಗವತ್ಪಾದರು ಯಾವ್ಯಾವ ಶ್ಲೋಕದಲ್ಲಿ ಯಾವ್ಯಾವ ಶಬ್ದಗಳನ್ನು ಬಳಸಿದ್ದಾರೆ ಅಂತ. ಮತ್ತೆ ಅಲ್ಲಿ ಇನ್ನೂ ಒಂದು ಶಬ್ದ ಉಂಟು,
ಈಗ ತಾನೇ ನಾನು ಹೇಳಿದೆ ಸಮಯ ಮತ್ತು ಸಮಯ ಅನ್ನುವಂಥ. ಹೀಗೆ ಇದಿಷ್ಟು ಹಿನ್ನೆಲೆಯಲ್ಲಿ ಆನಂದ ಲಹರಿ ಮುಕ್ತಾಯ ಆಗತ್ತೆ. ಇವತ್ತಿನ ಸಮಯವೂ ಸಹ ಆಗಿದೆ. ನಾಳೆ ದಿವಸ 6:15 ಸೇರಿದಾಗ ಮತ್ತೆ ಸೌಂದರ್ಯ ಲಹರಿಯನ್ನು, ಅಂದರೆ ಯಥಾರ್ಥದಲ್ಲಿ ಮತ್ತೆ ಪುನಃ ಸೌಂದರ್ಯ ಲಹರಿಯನ್ನು ಪ್ರಾರಂಭ ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.